ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥದ್ದನ್ನು ಕೂಡ ನೋಡೋಣ. ಈ ದಿನ 2026ರ ಏಪ್ರಿಲ್ ತಿಂಗಳ 13ನೇ ತಾರೀಕು, ಇಂದು ವಾಸರ ಅಂದರೆ ಸೋಮವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ತಿಥಿ ಇರುವಂತಹ ದಿನ. ಈ ಏಕಾದಶಿಯ ತಿಥಿ ಈ ದಿನ ರಾತ್ರಿ 9:19 ಇರಲಿದೆ. ನಂತರ ದ್ವಾದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಧನಿಷ್ಠ ನಕ್ಷತ್ರ. ಇದು ಈ ದಿನ ಸಂಜೆ 4:04 ಇರಲಿದೆ. ನಂತರ ಶತಭಿಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಮಧ್ಯಾಹ್ನ 1:21 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಭ ಯೋಗ. ಇದು ಈ ದಿನ ಸಂಜೆ 5:15 ಇರಲಿದೆ. ನಂತರ ಶುಕ್ಲ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಮೀನ, ಚಂದ್ರ ಇರುವಂತಹ ರಾಶಿ ಕುಂಭ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:45 ಬೆಳಿಗ್ಗೆ 9:18 ಇನ್ನು ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1:57 ಅಪರಾಹ್ನ 3:30 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:46 ಮಧ್ಯಾಹ್ನ 12:22 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:47 ಮಧ್ಯಾಹ್ನ 1:38 ಇನ್ನು ಅಪರಾಹ್ನ 3:20 ಅಪರಾಹ್ನ 4:12 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನೀವು ಯಾವುದೇ ಚಟುವಟಿಕೆಗಳನ್ನ ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳೇನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:56 ಮಧ್ಯಾಹ್ನ 12:47 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಗಿನ ಜಾವ 5:17 ಬೆಳಿಗ್ಗೆ 6:56 ಅಮೃತ ಕಾಲದ ಸಮಯ. ಇನ್ನು ಚಗೋದಯದಂತೆ ಲಾಭದ ಸಮಯ ಯಾವುದು ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6:11 ಬೆಳಿಗ್ಗೆ 7:35 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು ವ್ಯವಹಾರಸ್ಥರು ಹಣದ ಲೇವಾದೇವಿ ವ್ಯವಹಾರವನ್ನ ಮಾಡುವಂಥವ್ರು ಈ ಲಾಭದ ಸಮಯವನ್ನ ನೀವು ಅನುಸರಣೆ ಮಾಡಬಹುದು. ಏಕೆಂದ್ರೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣ ನಿಮಗೆ ತುಂಬಾ ಅನುಕೂಲವನ್ನು ತರುತ್ತೆ. ಈ ಒಂದು ಚಗೋದಯದ ಲಾಭದ ಸಮಯದಲ್ಲಿ ನೀವು ಚಟುವಟಿಕೆಗಳನ್ನ ಆರಂಭ ಮಾಡಿದ್ರೆ ಹಾಗಾಗಿ ಇದನ್ನ ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:09 ಸೂರ್ಯಾಸ್ತ ಸಂಜೆ 6:31. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಮನಸ್ಸಿಗೆ ಕಾರಕನಾಗಿರುವಂಥವನು. ಅದಕ್ಕೆ ಚಂದ್ರನನ್ನ ಮನಃಕಾರಕ ಅಂತ ಹೇಳಿನೇ ಕರೆಯುವಂಥದ್ದು. ಹಾಗಾಗಿ ನಮ್ಮ ಮನಸ್ಸಿಗೆ ನಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಕಲ್ಪನೆಗೆ ಹಾಗೆ ಚಂಚಲವಾದಂತಹ ಮನಸ್ಸಿಗೆ ಚಂದ್ರ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಯಾರು ಸ್ಥಿರವಾದ ಮನಸ್ಸನ್ನು ಹೊಂದಿರ್ತಾರೆ ಅಂಥವ್ರಿಗೆ ಉತ್ತಮವಾದಂತಹ ಫಲಗಳು ಸಿಕ್ಕತ್ತೆ, ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ. ಇನ್ನು ಯಾರ ಮನಸ್ಸು ಚಂಚಲತೆಯಿಂದ ಕೂಡಿರುತ್ತೆ ಅಂಥವ್ರಿಗೆ ಈ ದಿನ ಕೆಲಸಗಳಲ್ಲಿ ಆಸಕ್ತಿ ಕಡಿಮೆ ಇರುತ್ತೆ ಮತ್ತೆ ಗುರಿಯನ್ನು ತಲುಪಲಿಕ್ಕೆ ತುಂಬಾ ಕಷ್ಟಪಡಬೇಕಾಗತ್ತೆ. ಹಾಗಾಗಿ ಕೆಲವರ ಕೆಲಸಗಳು ಅರ್ಧಂಬರ್ಧಕ್ಕೆ ನಿಲ್ಲುವಂಥದ್ದು ಅವರ
ಮನಸ್ಸಿನ ಆದೇಶದಂತೆ. ಹಾಗಾಗಿನೇ ಈ ದಿನ ಮನಸ್ಸನ್ನ ಜಿತವಾಗಿ ಇಟ್ಟುಕೊಂಡು, ನಿಯಂತ್ರಣದಲ್ಲಿ ಇಟ್ಟುಕೊಂಡು ಕೆಲಸಗಳನ್ನ ಆರಂಭ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಚಂದ್ರ ದ್ರವ ಪದಾರ್ಥಗಳಾದಂತಹ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿಗಳಿಗೆ ಕಾರಕ. ಹಾಗಾಗಿ ಯಾರು ಈ ದ್ರವ ಪದಾರ್ಥಗಳನ್ನ ಮಾರಾಟ ಮಾಡ್ತಾರೆ, ಯಾರು ಖರೀದಿ ಮಾಡ್ತಾರೆ ಅಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ವ್ಯಾಪಾರದಲ್ಲಿ ತುಂಬ ಲಾಭ ಇರುತ್ತೆ ಈ ದಿನ. ಇನ್ನು ಕೆಲವರು ಹೋಟೆಲ್ ಉದ್ಯಮಗಳನ್ನು ನಡೆಸ್ತಾ ಇದ್ದಾರೆ. ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸಗಳನ್ನು ಮಾಡುವಂಥವ್ರು, ಉದ್ಯೋಗಸ್ಥರು, ಅವ್ರಿಗೂ ಕೂಡ ಈ ದಿನ ಚಂದ್ರನಿಂದ ಉತ್ತಮವಾದಂತಹ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಸಂಪೂರ್ಣವಾದಂತಹ ತೃಪ್ತಿ ಈ ದಿನ ಲಭ್ಯವಾಗತ್ತೆ. ಹಾಗಾಗಿ ಚಂದ್ರ ಈ ದಿನ ವಿಶೇಷ ರೀತಿಯಲ್ಲಿ ಮನಸ್ಸನ್ನು ಪರಿವರ್ತನೆ ಮಾಡುವಂತಹ ಶಕ್ತಿಯನ್ನು ಕೂಡ ಹೊಂದಿದ್ದಾನೆ. ಹಾಗೆ ತಾಯಿಗೆ ಮತ್ತೆ ಅತ್ತೆ, ಇದಕ್ಕೂ ಕೂಡ ಚಂದ್ರ ಕಾರಕ. ಹಾಗಾಗಿ ನಿಮ್ಮ ತಾಯಿಯವರಿದ್ರೆ ಅವರಿಂದ ಪ್ರೀತಿಪೂರ್ವಕವಾದಂತಹ, ವಾತ್ಸಲ್ಯಪೂರ್ವಕವಾದಂತಹ ಒಂದು ಸಂಬಂಧಗಳು ಈ ದಿನ ನಿಮ್ಮನ್ನ ಸಂತೋಷವಾಗಿರಿಸುತ್ತೆ. ಅದೇ ರೀತಿ ನಿಮ್ಮ ಅತ್ತೆಯ ಕಡೆಯಿಂದ ಕೂಡ ನಿಮ್ಮ ಬಗ್ಗೆ ಕೆಲವೊಂದು ಒಲವಿನ ಮಾತುಗಳು ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಸಂಬಂಧಗಳು ಹಳಸಿದ್ರೆ, ಸಂಬಂಧಗಳಲ್ಲಿ ಯಾವುದೇ ರೀತಿಯ ಸ್ವಾರಸ್ಯ ಇಲ್ಲದೆ ಇದ್ರೆ ನಿಮಗೆ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಮನಸ್ಸು ಮಾಡಿದರೆ ಚಂದ್ರ ಏನನ್ನ ಬೇಕಾದರೂ ಸಾಧನೆ ಮಾಡ್ತಾನೆ ಅಂತ ಹೇಳ್ತಾರಲ್ಲ, ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ ಅನ್ನುವಂಥ ಮಾತು, ಅದು ಈ ದಿನ ಪ್ರೂವ್ ಆಗುತ್ತೆ. ಹಾಗಾಗಿ ಈ ಮನಸ್ಸು ಈ ದಿನದ ನಿಮ್ಮ ಪ್ರಗತಿಗೆ, ಅಭಿವೃದ್ಧಿಗೆ ಕಾರಕವಾಗಿ ಇರುವಂಥದ್ದು. ಅದೇ ಕಾರಣ ಅದನ್ನ ಈ ದಿನ ಸುಸ್ಥಿತಿಯಲ್ಲಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳು ಗುರುಹೋರಾದಲ್ಲಿ ಏನಾದರೂ ಆರಂಭ ಆದರೆ ಅದು ನಿಮಗೆ ಅತ್ಯುತ್ತಮವಾದಂತಹ ಫಲವನ್ನ ತಂದುಕೊಡುತ್ತೆ. ಏಕೆಂದ್ರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬಾ ಅನುಕೂಲಕರವಾಗಿರುವಂತಹ ಸಂದರ್ಭ. ಈ ದಿನ ಗುರುಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:15 ಬೆಳಿಗ್ಗೆ 9:17 ಇನ್ನು ಮಧ್ಯಾಹ್ನ 3:28 ಅಪರಾಹ್ನ 4:30 ಇನ್ನು ರಾತ್ರಿ 10:28 ರಾತ್ರಿ 11:26 ಗುರುಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತ ಶನಿ ಹೋರ ಏನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿಲ್ಲ, ಅನ್ಫೇವರಬಲ್ ಆಗಿರುವಂಥದ್ದು. ಅದಕ್ಕಾಗಿನೇ ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳನ್ನಾಗ್ಲಿ, ಯಾವುದೇ ರೀತಿಯ ಪ್ರಯಾಣವನ್ನಾಗ್ಲಿ ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಹಾಗಾಗಿ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನ ಶನಿ ಹೋರದಲ್ಲಿ ನೀವು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಏಕೆಂದ್ರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು, ನಿಧಾನಗತಿ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಕೂಡ ನಿಧಾನವಾಗಿ ಆರಂಭ ಆಗುತ್ತೆ, ಮತ್ತೆ ಅದರಿಂದ ಬರುವಂತಹ ಫಲಿತಾಂಶಗಳು ಕೂಡ ತುಂಬಾ ತಡ ಆಗುತ್ತೆ. ಇದರಿಂದ ನಿಮಗೆ ಪೇಷನ್ಸ್ ಇರಲ್ಲ, ಸಹನೆ ಅನ್ನುವಂಥದ್ದು ಇರಲ್ಲ. ಅದಕ್ಕಾಗಿನೇ ಆ ಕೆಲಸಗಳು ಆದಷ್ಟು ಬೇಗ ಮುಗಿಲಿ ಅನ್ನುವಂಥ ಆತುರತೆ ಮನಸ್ಸಿನಲ್ಲಿ ಮೂಡಿಬಿಡುತ್ತೆ. ಇದರಿಂದ ಕೆಲಸ ಕೆಟ್ಟು ಹೋಗುತ್ತೆ. ಹಾಗಾಗಿನೇ ಈ ದಿನ ತಾಳ್ಮೆಯಿಂದ, ಸಹನೆಯಿಂದ ಕೆಲಸಗಳನ್ನು ಮಾಡುವಂಥ ಒಂದು ಮನಸ್ಥಿತಿ ಇರಲಿ. ಆದರೆ ಈಗಾಗಲೇ ಹೇಳಿದಾಗೆ ಪ್ರಮುಖವಾದಂತಹ ವಿಚಾರಗಳನ್ನ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7:14 ಬೆಳಿಗ್ಗೆ 8:15 ಇನ್ನು ಮಧ್ಯಾಹ್ನ 2:26 ಅಪರಾಹ್ನ 3:28 ಇನ್ನು ರಾತ್ರಿ 9:30 ರಾತ್ರಿ 10:28 ಶನಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂತಹ ಕುಜ ಹೋರ ಏನಿದೆ ಇದನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಇದು ಅನ್ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ಕುಜ ಭೂಮಿಕಾರಕ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಾಗ್ಲಿ, ನ್ಯಾಯಾಲಯದ ಪ್ರಕರಣಗಳಾಗ್ಲಿ, ಅಥವಾ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನ ಮಾರಾಟ ಮಾಡುವಂತಹ ವಿಚಾರ, ಖರೀದಿ ಮಾಡುವಂತಹ ವಿಚಾರ ಏನೇ ಇದ್ರೂ ಕುಜ ಹೋರದಲ್ಲಿ ಮಾಡಬೇಡಿ. ಇನ್ನು ರಿಯಲ್ ಎಸ್ಟೇಟ್ನಲ್ಲಿ ಇರುವಂಥವ್ರಿಗೆ ಈ ದಿನ ಹೇಳಿಕೊಳ್ಳುವಂಥ ಒಂದು ಬೆಳವಣಿಗೆ ಏನೂ ಇರಲ್ಲ, ಅಂತಹ ಪ್ರಗತಿ ಇರಲ್ಲ, ಸಾಧಾರಣವಾಗಿರುತ್ತೆ. ಹಾಗಾಗಿ ಈ ದಿನ ದೊಡ್ಡ ಬಂಡವಾಳ ಹೂಡುವಂಥದ್ದಾಗ್ಲಿ, ಅಗ್ರಿಮೆಂಟ್ ಮಾಡ್ಕೊಳ್ಳುವಂಥದ್ದು, ಎಲ್ಲೋ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇದೆಲ್ಲವನ್ನ ಕುಜ ಹೋರದಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದ್ರೆ ನಿಮಗೆ ಅಷ್ಟೊಂದು ಈ ಪ್ರಯತ್ನದಿಂದ ಅನುಕೂಲಗಳು ಸಿಕ್ಕಲ್ಲ, ಲಾಭ ಸಿಕ್ಕಲ್ಲ. ಹಾಗಾಗಿನೇ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ಭೂ ವ್ಯವಹಾರ ಮಾಡುವಂಥವ್ರು ಈ ದಿನ. ಇನ್ನು ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಾ ಇರುವಂತಹ ವಿದ್ಯಾರ್ಥಿಗಳಾಗ್ಲಿ, ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವ್ರು, ಕ್ರೀಡಾಪಟುಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಿ.
ಯಾವುದೇ ತೀರ್ಮಾನಗಳನ್ನ ಈ ಕುಜ ಹೋರಾದಲ್ಲಿ ತೆಗೆದುಕೊಳ್ಬೇಡಿ. ಇನ್ನು ಕೆಲವು ಸಾಹಸದ ಕೆಲಸಗಳನ್ನು ಮಾಡುವಂತಹ ಇಲಾಖೆಗಳು, ಮಿಲಿಟರಿ ಇಲಾಖೆ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಈ ರೀತಿಯ ಸಾಹಸದ ಕೆಲಸಗಳನ್ನು ಮಾಡುವಂತಹ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತವರು ಕುಜ ಹೋರಾದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಎಡವಟ್ಟುಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ, ಜಾಗ್ರತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:17 ಬೆಳಿಗ್ಗೆ 10:19 ಇನ್ನು ಅಪರಾಹ್ನ 3:30 ಸಂಜೆ 5:32 ಹಾಗೆ ರಾತ್ರಿ 11:26 ರಾತ್ರಿ 12:24 ಕುಜ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಂಡು, ಜೊತೆಗೆ ಯಾವ ಹೊರದಲ್ಲಿ ಯಾವ ಕೆಲಸ ಆರಂಭ ಮಾಡಿದ್ರೆ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ಕೂಡ ತಿಳ್ಕೊಳ್ಬೇಕು. ಇದೆಲ್ಲವೂ ಕೂಡ ಪಂಚಾಂಗದಲ್ಲಿದೆ. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಪಂಚಾಂಗವನ್ನು ಪಠಣ ಮಾಡಬೇಕು, ಇಲ್ಲ ಪಂಚಾಂಗವನ್ನು ಶ್ರವಣ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯ ಶ್ರವಣ ಮಾಡಿ. ಏಕೆಂದರೆ ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಏಕೆಂದರೆ ಈ ಪಂಚಾಂಗದಲ್ಲಿ ಶುಭ ಮುಹೂರ್ತಗಳ ವಿವರಗಳನ್ನು ನಾವು ಹೇಳ್ತಾ ಇರುವಂಥದ್ದು. ನಾವು ಹೇಳುವಂತಹ ಸಮಯದಲ್ಲೇ ಕೆಲಸ ಕಾರ್ಯಗಳು ಆರಂಭ ಆದರೆ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ನಿಮಗೆ ಸರ್ವ ವಿಧದಲ್ಲೂ ಕೂಡ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಏಕೆಂದರೆ ಈ ದಿನ ಕೃಷ್ಣ ಪಕ್ಷದ ಏಕಾದಶಿಯ ತಿಥಿ ಇರುವಂತಹ ದಿನ. ಈ ದಿನದ ಏಕಾದಶಿಯನ್ನ ವರುಥಿನಿ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದಿದೆ. ಏಕೆಂದರೆ ಇದು ಚೈತ್ರ ಮಾಸದ ಕೃಷ್ಣ ಪಕ್ಷದ 11ನೇ ದಿನದಂದು ಬರುವಂತಹ ಬಹಳ ವಿಶೇಷವಾದಂತಹ ಏಕಾದಶಿ ಈ ವರುಥಿನಿ ಏಕಾದಶಿ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ವಿಷ್ಣುವನ್ನ ಪೂಜೆ ಮಾಡಲಿಕ್ಕೆ ಇರುವಂತಹ ಒಂದು ಏಕೈಕ ದಿನ ಅಂತ ಹೇಳಿದ್ರೆ ಅದು ಏಕಾದಶಿಯ ದಿನ. ಆ ದಿನ ವಿಷ್ಣುವಿನ ಪೂಜೆಯಿಂದ ಸಕಲ ಇಷ್ಟಾರ್ಥಗಳು ಕೂಡ ಬಹಳ ಬೇಗ ನೆರವೇರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಈ ಏಕಾದಶಿಯ ದಿನವನ್ನ ಅತ್ಯಂತ ಶುಭ ದಿನ ಅಂತ ಹೇಳೇನೆ ಪರಿಗಣಿಸಲ್ಪಟ್ಟಿರುವಂಥದ್ದು. ಇಲ್ಲಿ ಈ ದಿನದಂದು ಯಾರು ಉಪವಾಸವನ್ನ ಅನುಸರಣೆ ಮಾಡಿ ವಿಷ್ಣುವನ್ನ ಶ್ರದ್ಧಾ ಭಕ್ತಿಗಳಿಂದ ಷೋಡಶೋಪಚಾರಗಳಿಂದ ಪೂಜೆಯನ್ನ ಮಾಡ್ತಾರೆ, ಮತ್ತೆ ರಾತ್ರಿ ಯಾರು ಜಾಗರಣೆಯನ್ನ ಮಾಡ್ತಾರೆ ಅಂಥವ್ರಿಗೆ ವಿಷ್ಣುವಿನ ಅನುಗ್ರಹ ಬಹಳ ಬೇಗ ಪ್ರಾಪ್ತಿಯಾಗುತ್ತೆ. ಇನ್ನು ಜೀವನದಲ್ಲಿ ಮಾಡಿರುವಂತಹ ಕೆಲವೊಂದು ಪಾಪ ಕರ್ಮಗಳೇನಿದೆ ಅದನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ, ಅದನ್ನು ಸಂಪೂರ್ಣವಾಗಿ ತೊಳೆದುಕೊಳ್ಳಿಕ್ಕೆ ಈ ಏಕಾದಶಿಯ ವ್ರತವನ್ನ ಅನುಸರಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗೆ ನಮ್ಮಲ್ಲಿರುವಂತಹ ಒಂದು ನಕಾರಾತ್ಮಕತೆಯನ್ನಾಗ್ಲಿ, ನಮ್ಮಲ್ಲಿ ಇರುವಂತಹ ಒಂದು ದುಷ್ಟತನವನ್ನಾಗ್ಲಿ ನಿವಾರಣೆ ಮಾಡಿಕೊಳ್ಳಿಕ್ಕೂ ಕೂಡ ಈ ಏಕಾದಶಿಯ ವ್ರತವನ್ನ ಅನುಸರಣೆ ಮಾಡಬೇಕು ಅನ್ನುವಂಥ ವಿಚಾರ ಇದೆ. ಇನ್ನು ಬಹಳ ವಿಶೇಷ ಈ ವರುಥಿನಿ ಏಕಾದಶಿಯ ಅನುಸರಣೆಯಿಂದ ಆಗುವಂಥದ್ದು ನಮ್ಮ ಬಡತನ ನಿವಾರಣೆ ಆಗುವಂಥದ್ದು, ದಾರಿದ್ರ್ಯ ನಿವಾರಣೆ. ಇದಕ್ಕೆ ವಿಷ್ಣುವಿನ ಜೊತೆಗೆ ಮಹಾಲಕ್ಷ್ಮಿಯನ್ನು ಕೂಡ ಆರಾಧನೆ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಇವೆಲ್ಲ ಬಹಳ ವಿಶೇಷವಾದ ಫಲವನ್ನು ಕೊಡುವಂತಹ ಏಕಾದಶಿಯ ವ್ರತಗಳು. ಅದರಲ್ಲೂ ಈ ವರ್ಷದಲ್ಲಿ ಬರುವಂತಹ 24 ಏಕಾದಶಿಯ ವ್ರತಗಳಲ್ಲಿ ಈ ವರುಥಿನಿ ಏಕಾದಶಿಯ ವ್ರತ ಆಳವಾದಂತಹ ಒಂದು ದೈವಿಕ ಮಹತ್ವವನ್ನು ಹೊಂದಿರುವಂತಹ ಒಂದು ದಿನ ಇದು. ಹಾಗಾಗಿನೇ ಈ ಪವಿತ್ರ ದಿನ ವಿಷ್ಣುವನ್ನ ನಾವು ಆರಾಧನೆ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ವಿಷ್ಣುವಿನ ವಾಮನ ಅವತಾರ ಆಯ್ತಲ್ಲ, ಆ ವಾಮನ ಅವತಾರ ಮೂರ್ತಿಯನ್ನ ಈ ದಿನ ನಾವು ಸ್ಮರಣೆ ಮಾಡ್ತಾ ಪೂಜೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಪಾಪಗಳಿಂದ ವಿಮೋಚನೆ ಹೊಂದುವಂತಹ, ದಾರಿದ್ರ್ಯದಿಂದ ವಿಮೋಚನೆ ಹೊಂದುವಂತಹ ಒಂದು ವಿಶೇಷವಾದಂತಹ ಆಚರಣೆ ಈ ದಿನದಂದು ಆಗಬೇಕಾಗಿದೆ. ಇದೇ ವರುಥಿನಿ ಏಕಾದಶಿ. ಇಲ್ಲಿ ಈ ಶುಭ ದಿನದಂದು ಕೆಲವರು ಉಪವಾಸ ವ್ರತವನ್ನ ಮಾಡುವಂಥ ಸಂಕಲ್ಪವನ್ನ ಮಾಡ್ಕೊಂಡಿರ್ತಾರೆ. ಕೆಲವರಿಗೆ ಉಪವಾಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅಂಥವರು ಸಾತ್ವಿಕ ಆಹಾರವನ್ನು ಈ ದಿನ ಸೇವನೆ ಮಾಡಬೇಕು ಅಂತಿದೆ. ಇನ್ನು ಮಾಂಸಾಹಾರ ಆಗಲಿ, ಮದ್ಯಪಾನ ಆಗಲಿ, ಅಥವಾ ಅಕ್ಕಿಯಿಂದ ಮಾಡಿರುವಂತಹ ಪದಾರ್ಥಗಳನ್ನಾಗಲಿ ಈ ದಿನ ಉಪಯೋಗಿಸಬಾರದು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿನೇ ನಮ್ಮಲ್ಲಿ ಈ ಧಾರ್ಮಿಕ ಭಾವ ಮೂಡಬೇಕು, ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ವಿಷ್ಣುವನ್ನ ಸ್ಮರಣೆ ಮಾಡ್ತಾ ಇರಬೇಕು, ವಿಷ್ಣು ಸ್ತೋತ್ರಗಳನ್ನ ಹೇಳುವಂಥದ್ದು. ಹಾಗೆ ಉಪವಾಸ
ಉಪವಾಸದಿಂದ ಮೂಡುವಂತಹ ಒಂದು ಸ್ವಯಂ ಶಿಸ್ತು, ಇದನ್ನು ಪರಿಪಾಲನೆ ಮಾಡಬೇಕು ಅನ್ನುವಂಥದ್ದಿದೆ. ಹಾಗೆ ಈ ದಿನ ನಾವು ವಿಷ್ಣುವಿಗೆ ಸಂಬಂಧಪಟ್ಟಂತಹ ಯಾವುದೇ ಮಂತ್ರಗಳನ್ನಾಗಲಿ ಯಾವುದೇ ಸ್ತೋತ್ರಗಳನ್ನಾಗಲಿ ಹೇಳಿಕೊಂಡ್ರೂ ಕೂಡ ಅದರ ಒಂದು ಫಲ ದುಪ್ಪಟ್ಟಾಗುತ್ತೆ. ಯಾಕೆಂದರೆ ತುಂಬ ಪರಿಣಾಮಕಾರಿಯಾದ, ಅಷ್ಟೇ ಪವರ್ಫುಲ್ ಆಗಿರುವಂತಹ ದಿನ ಈ ಏಕಾದಶಿಯ ದಿನ. ಹಾಗಾಗಿನೇ ಈ ದಿನ ನಮ್ಮ ಮನಸ್ಸನ್ನು, ನಮ್ಮ ದೇಹವನ್ನು ಪವಿತ್ರತೆಗೊಳಿಸುವಂತಹ ಒಂದು ಸಂದರ್ಭ ಇದು. ಜೊತೆಗೆ ನಮ್ಮ ಒಂದು ಮನಸ್ಸನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಿಕ್ಕೆ ಕೂಡ ಇದು ಕಾರಣವಾಗುತ್ತೆ. ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನು ಹೊಂದಲಿಕ್ಕೂ ಕೂಡ ಈ ಏಕಾದಶಿಯ ವ್ರತ, ಅದರಲ್ಲಿ ಆಚರಣೆ ಮಾಡುವಂತಹ ಉಪವಾಸ ಆಗಲಿ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದಾಗಲಿ ನಮಗೆ ಉತ್ತೇಜನವನ್ನು ಕೊಡುತ್ತೆ. ಹಾಗಾಗಿನೇ ಈ ವರುಥಿನಿ ಏಕಾದಶಿಯ ಆಚರಣೆ ನಮ್ಮ ಮೇಲಿರುವಂತಹ ಪಾಪದ ಕರ್ಮಗಳನ್ನು ನಿವಾರಣೆ ಮಾಡುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇದನ್ನು ಶ್ರದ್ಧಾ ಭಕ್ತಿಗಳಿಂದ ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಈ ವರುಥಿನಿ ಏಕಾದಶಿಗೆ ಸಂಬಂಧಪಟ್ಟಂತೆ ಒಂದು ವ್ರತ ಕಥೆ ಕೂಡ ಇದೆ. ಇದು ಭವಿಷ್ಯೋತ್ತರ ಪುರಾಣದಲ್ಲಿ ಉಲ್ಲೇಖಿಸಿರುವಂಥ ಒಂದು ಕಥೆ. ವರುಥಿನಿ ಏಕಾದಶಿಯ ಮಹತ್ವವನ್ನು ಭಗವಂತ ಶ್ರೀಕೃಷ್ಣ ಪರಮಾತ್ಮ ರಾಜನಾದಂತಹ ಯುಧಿಷ್ಠಿರನಿಗೆ, ಅಂದರೆ ಧರ್ಮರಾಯನಿಗೆ ಹೇಳಿದಂತಹ ಒಂದು ವ್ರತಕಥೆ ಇದು. ಒಮ್ಮೆ ಮಾಂಧಾತ ಅನ್ನುವಂಥ ಒಬ್ಬ ರಾಜ, ಅವನು ನೀತಿವಂತ ಮತ್ತು ಶಕ್ತಿಶಾಲಿಯಾದಂತಹ ಆಡಳಿತಗಾರ, ಉತ್ತಮ ರಾಜ, ಪ್ರಜೆಗಳನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದಂತಹ ರಾಜ. ಅವನು ವಿಷ್ಣುವಿನ ಕಟ್ಟ ಭಕ್ತನಾಗಿದ್ದಂಥವನು. ಒಂದು ದಿನ ಕಾಡಿನಲ್ಲಿ ಅವನು ಸಂಚಾರ ಮಾಡುವಂತಹ ಸಂದರ್ಭ ಅಥವಾ ಧ್ಯಾನ ಮಾಡಲಿಕ್ಕಾಗಿಯೇ ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೇನೆ ಒಂದು ಕಾಡು ಕರಡಿ ಏನಿದೆ ಅದು ಅವನ ಮೇಲೆ ದಾಳಿ ಮಾಡುತ್ತೆ. ಅವನ ಕಾಲನ್ನು ಮೊದಲು ಅದು ತಿನ್ನಲಿಕ್ಕೆ ಆರಂಭ ಮಾಡಿಬಿಡುತ್ತೆ. ಹಾಗಾಗಿನೇ ಆ ಕಾಲಿನ ಗಾಯದಿಂದ ರಾಜನಿಗೆ ತುಂಬ ನೋವುಂಟಾಗುತ್ತೆ. ಆ ಸಂದರ್ಭದಲ್ಲೇ ರಾಜ ಸಹಾಯಕ್ಕಾಗಿ ಭಗವಂತನನ್ನು ಸ್ಮರಣೆ ಮಾಡ್ತಾನೆ. ಅಯ್ಯೋ ದೇವರೇ, ಎಲ್ಲಿದ್ದೀಯಾ, ನನ್ನನ್ನು ಕಾಪಾಡು ಅಂತ ಹೇಳಿ ಕೂಗಿಕೊಂಡಾಗ ವಿಷ್ಣು ಅವನ ಭಕ್ತಿಗೆ ಮೆಚ್ಚಿ ಅವನ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಆಗ ಕರಡಿಯನ್ನ ಅಲ್ಲಿಂದ ಓಡಿಸಿ ರಾಜನಿಗೆ ಆಗ್ತಾ ಇದ್ದಂತಹ ಆ ನೋವಿನ ಬಾಧೆಯನ್ನ ಉಪಶಮನಗೊಳಿಸ್ತಾನೆ ಭಗವಂತ. ಈ ಒಂದು ಹಿನ್ನೆಲೆಯಲ್ಲೇ ರಾಜ ಅಂದಿನಿಂದ ವಿಷ್ಣುವನ್ನ ಪ್ರತಿ ಕ್ಷಣದಲ್ಲೂ ಕೂಡ ಸ್ಮರಣೆ ಮಾಡುವಂತಹ ಒಂದು ಸಂಕಲ್ಪವನ್ನು ಮಾಡ್ಕೊಳ್ತಾನೆ. ಆ ದಿನ ಏಕಾದಶಿಯ ದಿನ ಆಗಿರುತ್ತೆ. ಅದೇ ವರುಥಿನಿ ಏಕಾದಶಿ. ಈ ಒಂದು ಸಂದರ್ಭದಲ್ಲಿ ರಾಜ ತನ್ನ ನೋವಿನ ಬಾಧೆಯಿಂದ ಸಂಪೂರ್ಣವಾಗಿ ಗುಣಮುಖನಾಗ್ತಾನೆ. ಮತ್ತೆ ಅವನು ತನ್ನ ಅರಮನೆಗೆ ಹಿಂದಿರುಗಿ ತನ್ನ ಆತ್ಮವನ್ನ ಶುದ್ಧೀಕರಿಸಿದಂತಹ ಆ ಒಂದು ಘಟನೆಯನ್ನ ಎಲ್ಲರೊಂದಿಗೂ ಕೂಡ ಸಂತೋಷದಿಂದ ಹಂಚಿಕೊಳ್ತಾನೆ. ಅಂದಿನಿಂದ ಅರಮನೆ ವಾಸಿಗಳೆಲ್ಲರೂ ಕೂಡ ವಿಷ್ಣುವನ್ನ ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ವಿಚಾರ ಅಂತ ಹೇಳಿದ್ರೆ, ನಮ್ಮನ್ನ ಯಾವುದೇ ವಿಪತ್ತಿನಿಂದ, ನಾವು ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳಿಂದ ರಕ್ಷಣೆ ಮಾಡುವಂತಹ ಏಕೈಕ ಶಕ್ತಿ ಇರುವಂತಹದ್ದು ಭಗವಂತನಿಗೆ ಮಾತ್ರ, ವಿಷ್ಣುವಿಗೆ ಮಾತ್ರ. ಹಾಗಾಗಿ ಈ ವರುಥಿನಿ ಏಕಾದಶಿಯ ಈ ಕಥೆ ಏನು ಯುಧಿಷ್ಠಿರನಿಗೆ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ್ರು, ಅಂದಿನಿಂದ ಯುಧಿಷ್ಠಿರ ಮತ್ತೆ ಪಾಂಡವರೆಲ್ಲರೂ ಕೂಡ ಈ ಒಂದು ಏಕಾದಶಿಯ ವ್ರತವನ್ನ ಅನುಸರಣೆ ಮಾಡ್ತಾರೆ. ಅವರಿಗೆ ಬಂದಿದ್ದಂತಹ ಕಷ್ಟಗಳು, ಸಮಸ್ಯೆಗಳು, ನೋವುಗಳು, ದುಃಖಗಳೆಲ್ಲ ಕೂಡ ಕ್ರಮೇಣವಾಗಿ ಉಪಶಮನ ಆಗ್ತಾ ಬಂತು ಅನ್ನುವಂಥ ವಿಚಾರ ಕೂಡ ಇದೆ. ಹಾಗಾಗಿನೇ ಈ ವರುಥಿನಿ ಏಕಾದಶಿ ತಮಗೆಲ್ಲರಿಗೂ ಕೂಡ ಮಂಗಳವನ್ನ ತರಲಿ. ಜೊತೆಗೆ ಈ ದಿನ ನೀವು ವಿಷ್ಣುವಿಗೆ ಸಂಬಂಧಪಟ್ಟಂತಹ ಕೆಲವು ಮಂತ್ರಗಳನ್ನ, ಸ್ತೋತ್ರಗಳನ್ನ ಪಠಣ ಮಾಡಿಕೊಳ್ಳುವಂಥದ್ದು ತುಂಬಾ ಉತ್ತಮ. ಅದರಲ್ಲೂ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥದ್ದನ್ನ 108 ಬಾರಿ ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ನಿಮಗೆ ಗೊತ್ತಿರುವಂತಹ ಒಂದು ಜನಪ್ರಿಯವಾದಂತಹ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರ್ವಿದ್ಯಾನಗಮ್ಯಂ ಒಂದೇ ವಿಷ್ಣುಂ ಭವಭಯಹರಂ ಸರ್ವಲೌಕೈಕನಾಥಂ ಅನ್ನುವಂಥ ಈ ಸ್ತೋತ್ರ ಏನಿದೆ, ಇದನ್ನ ನೀವು 108 ಬಾರಿ ಪಠಣ ಮಾಡಿ ಈ ದಿನ ಶ್ರದ್ಧಾ ಭಕ್ತಿಗಳಿಂದ ವಿಷ್ಣುವನ್ನ ಪೂಜೆ ಮಾಡಿ, ಸ್ಮರಣೆ ಮಾಡಿ. ನಿಮ್ಮಲ್ಲಿ ಮನೆಯಲ್ಲಿ ಏನಾದರೂ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಅಥವಾ ಕೃಷ್ಣನಿಗೆ ಸಂಬಂಧಪಟ್ಟಂತಹ ವಿಗ್ರಹಗಳಿದ್ರೆ ಅದಕ್ಕೆ ಅಭಿಷೇಕ ಮಾಡಿ ಷೋಡಶೋಪಚಾರಗಳಿಂದ ಪೂಜೆಯನ್ನು ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ಏಕಾದಶಿಯ ವ್ರತದಂದು ಅನುಸರಣೆ ಮಾಡಬೇಕಾದಂತಹ ಕೆಲವೊಂದು ಕ್ರಮಗಳೇನಿದೆ ಅದನ್ನ ಮರೆಯದೆ ನೀವು ಈ ದಿನ ಅನುಸರಣೆ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ಈ ವರುಥಿನಿ ಏಕಾದಶಿಯ ಮಹತ್ವ ಮತ್ತೆ ಈ ದಿನ ನಾವು ಮಾಡಬೇಕಾದಂತಹ ದಾನದ ಉಪಕ್ರಮಗಳೇನಿದೆ ಅದರ ಬಗ್ಗೆ ಒಂದೆರಡು ಮಾಹಿತಿಗಳನ್ನ ನೋಡೋಣ.
ಇಲ್ಲಿ 10,000 ವರ್ಷಗಳ ಕಾಲ ಹಿಂದೆ ಕಠಿಣ ತಪಸ್ಸನ್ನ ಮಾಡ್ತಾ ಇದ್ರಲ್ಲ, ಅಂತ ಒಂದು ತಪಸ್ಸಿನ ಫಲ ಈ ದಿನ ಒಂದೇ ಒಂದು ದಿನ ಮಾಡುವಂಥ ಅನುಸರಣೆ ಮಾಡುವಂಥ ಈ ವರುತಿನಿ ಏಕಾದಶಿಯನ್ನ ಆಚರಣೆ ಮಾಡುವಂಥವ್ರಿಗೆ ಸಿಕ್ಕತ್ತೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಅದು ಬಹಳ ಬೇಗ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದು. ಇದನ್ನ ಗಮನದಲ್ಲಿಟ್ಕೊಂಡು ಈ ಒಂದು ಏಕಾದಶಿಯ ವ್ರತವನ್ನ ಅನುಸರಣೆ ಮಾಡಬೇಕು ಅನ್ನುವಂಥದ್ದಿದೆ. ಇನ್ನು ಕುರುಕ್ಷೇತ್ರದಲ್ಲಿ ಸೂರ್ಯಗ್ರಹಣದ ಸಮಯದಲ್ಲಿ ನಾವು ದಾನವನ್ನ ಮಾಡಬೇಕು ಅನ್ನುವಂಥ ವಿಚಾರ ಹಿಂದೆ ಇತ್ತು. ಆ ಒಂದು ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಚಿನ್ನವನ್ನ ದಾನ ಮಾಡುವಂಥ ಒಂದು ಸಂದರ್ಭ, ಅಲ್ಲಿ ಪಡ್ಕೊಳ್ಳುವಂಥ ಪುಣ್ಯ ಏನಿದೆ ಆ ಪುಣ್ಯಕ್ಕೆ ಸಮನಾಗಿ ಈ ದಿನ ಏಕಾದಶಿ ಎಂದು ನಾವು ಶ್ರದ್ಧಾ ಭಕ್ತಿಗಳಿಂದ ಆಚರಣೆ ಮಾಡುವಂಥ ವ್ರತದಿಂದ ಸಿಕ್ಕತ್ತೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಇನ್ನು ಈ ಏಕಾದಶಿ ಬಹಳ ಶುದ್ಧವಾಗಿರುವಂತಹ ದಿನ, ಚೈತನ್ಯಪೂರ್ಣವಾಗಿರುವಂತಹ ದಿನ. ಹಾಗಾಗಿ ಎಲ್ಲ ಪಾಪಗಳನ್ನು ಕೂಡ ನಾಶ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಯಥಾಶಕ್ತಿ ದಾನವನ್ನ ಮಾಡಬೇಕು. ಅದರಲ್ಲೂ ಈ ದಾನದಲ್ಲಿ ಅಶ್ವವನ್ನ ಅಂದ್ರೆ ಕುದುರೆಯನ್ನ ದಾನ ಮಾಡೋದಕ್ಕಿಂತ ಆನೆಗಳನ್ನ ದಾನ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಆನೆಗಳನ್ನ ದಾನ ಮಾಡೋದಕ್ಕಿಂತಲೂ ಭೂಮಿ ದಾನ ಅಂದ್ರೆ ಭೂದಾನ ಏನಿದೆ ಅದು ಅತ್ಯುತ್ತಮ ಅನ್ನುವಂಥ ಒಂದು ಉಲ್ಲೇಖ ಇದೆ. ಇಲ್ಲಿ ಕೆಲವರಿಗೆ ಭೂಮಿ ದಾನ ಮಾಡ್ಲಿಕ್ಕೆ ಆಗಲ್ಲ, ಅಂಥವರು ಎಳ್ಳನ್ನ ದಾನ ಮಾಡುವಂಥದ್ದು ಸರ್ವಶ್ರೇಷ್ಠ. ಮತ್ತೆ ಆ ಎಳ್ಳಿಗಿಂತಲೂ ಕೂಡ ವಿಶೇಷವಾದಂತಹ ಒಂದು ದಾನ ಅಂತ ಹೇಳಿದ್ರೆ ಅದು ಚಿನ್ನದ ದಾನ. ಕೆಲವರು ಚಿನ್ನವನ್ನ ದಾನ ಮಾಡ್ಲಿಕ್ಕಾಗಲ್ಲ, ಅಂಥವರು ತಾವು ಬೆಳೆದಿರುವಂಥ ಆಹಾರ ಧಾನ್ಯಗಳೇನಿದೆ, ಆಹಾರ ಪದಾರ್ಥಗಳೇನಿದೆ, ಅನ್ನದಾನ, ಇದನ್ನ ಮಾಡುವಂಥದ್ದು ಸರ್ವಶ್ರೇಷ್ಠ ಅನ್ನುವಂಥದ್ದು ಇದೆ. ಇಲ್ಲಿ ಏಕಾದಶಿಯ ದಿನ ಅನ್ನವನ್ನ ಯಾರೂ ಕೂಡ ಭುಂಜಿಸಲ್ಲ, ಅಂದ್ರೆ ಉಪಯೋಗಿಸಲ್ಲ. ಆದ್ರಿಂದ ಅವರಿಗೆ ಧಾನ್ಯವನ್ನ ಅಂದ್ರೆ ಅಕ್ಕಿಯನ್ನ ದಾನ ಮಾಡಬಹುದು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಹಿಂದೆ ಈ ಏಕಾದಶಿಯ ವ್ರತಗಳಂದು ನಡೆದು ಬರ್ತಾ ಇದ್ದಂತಹ ಒಂದು ವಿಚಾರಗಳಿದು. ಇನ್ನು ಈ ಎಲ್ಲ ವಿಚಾರಗಳಿಗಿಂತಲೂ ಪರಮಾತ್ಮ ಹೇಳುವಂತ ರೀತಿಯಲ್ಲಿ ಅತ್ಯಂತ ಹೆಚ್ಚಿನ ಫಲಪ್ರದವಾದಂತಹ ದಾನ ಅಂತ ಹೇಳಿದ್ರೆ ಅದು ಕನ್ಯಾದಾನ. ಹಾಗಾಗಿ ಈ ಸಂದರ್ಭದಲ್ಲಿ ಯಾರು ಕನ್ಯೆಯನ್ನ ಅಥವಾ ಮಗಳನ್ನ ದಾನ ಮಾಡ್ತಾರೆ, ವಿವಾಹ ಮಾಡಿ ಕೊಡ್ತಾರೆ, ಅಂಥವ್ರಿಗೆ ವಿಶೇಷ ಪುಣ್ಯ ಲಭಿಸತ್ತೆ ಅನ್ನುವಂಥದ್ದು ಇದೆ. ಆದರೆ ಇಲ್ಲಿ ಒಂದು ಗಮನಿಸಬೇಕಾದಂತಹ ಒಂದು ವಿಚಾರ ಇದೆ. ಏನಂದ್ರೆ ಈ ಹೆಣ್ಣು ಮಕ್ಕಳನ್ನ ದಾನ ಮಾಡಿದ ಮೇಲೆ ಅಂದ್ರೆ ಯೋಗ್ಯನಾದಂತಹ ವರನಿಗೆ ವಿವಾಹ ಮಾಡಿಕೊಟ್ಟ ಮೇಲೆ ತನ್ನ ಹೆಣ್ಣು ಮಕ್ಕಳ ಸಂಪತ್ತಿನಿಂದ ಯಾರು ಬದುಕ್ತಾರೆ ಅವರು ಇಡೀ ವಿಶ್ವವೇ ಮುಳುಗುವವರೆಗೂ ನರಕ ಯಾತನೆಯನ್ನು ಅನುಭವಿಸ್ತಾರೆ ಅನ್ನುವಂಥ ಉಲ್ಲೇಖ ಇದೆ. ಆದ್ರಿಂದ ಒಬ್ಬ ವ್ಯಕ್ತಿ ತನ್ನ ಮಗಳ ಸಂಪತ್ತನ್ನ ಬಳಸಬಾರ್ದು. ಬಹಳ ಎಚ್ಚರಿಕೆಯಿಂದ ಈ ಒಂದು ಕ್ರಮವನ್ನ ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿನೇ ಯಾವ ಗೃಹಸ್ಥ ತನ್ನ ಮಗಳ ಸಂಪತ್ತಿನ ಆಧಾರದಲ್ಲಿ ಜೀವನ ಮಾಡ್ತಾನೆ, ಅಥವಾ ಯಾರು ತನ್ನ ಮಗಳನ್ನ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಅಥವಾ ತನ್ನ ಮಗಳ ಕಡೆಯವರಿಂದ ಯಾರು ಹಣವನ್ನಾಗ್ಲಿ ಅಥವಾ ಅನುಕೂಲಗಳನ್ನಾಗ್ಲಿ ಪಡ್ಕೊಳ್ತಾನೆ, ಅಂಥವರು ಮುಂದಿನ ಜನ್ಮದಲ್ಲಿ ನೀಚ ಬೆಕ್ಕಾಗಿ ಜನ್ಮ ತಾಳ್ತಾರೆ ಅನ್ನುವಂಥ ಉಲ್ಲೇಖ ಕೂಡ ಇದೆ. ಇದೆಲ್ಲವನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮನೇ ಯುಧಿಷ್ಠಿರನಿಗೆ ಈ ವರುಥಿನಿ ಏಕಾದಶಿಯ ಮಹತ್ವವನ್ನು ತಿಳಿಸಿರುವಂತಹ ಸಂದರ್ಭದಲ್ಲಿ ಉಲ್ಲೇಖ ಮಾಡಿರುವಂತಹ ವಿಚಾರ. ಹಾಗಾಗಿ ಈ ದಿನ ಪವಿತ್ರವಾದ ದಿನ, ನಿಮ್ಮ ಕೈಲಾದ ದಾನ ಧರ್ಮಾದಿಗಳನ್ನ ಮಾಡುವಂಥದ್ದು ಅತ್ಯಂತ ಪುಣ್ಯವನ್ನ ಸಂಪಾದನೆ ಮಾಡಿಕೊಳ್ಳಿಕ್ಕೆ ಇರುವಂತಹ ಒಂದು ಅವಕಾಶ. ಇನ್ನು ಈ ದಿನ ವಿಶೇಷವಾಗಿ ಕೆಂಪು ಮಸೂರ ಏನಿದೆ, ತೊಗರಿ ಬೇಳೆ, ಇದನ್ನ ಉಪಯೋಗಿಸಬಾರ್ದು. ಉದ್ದಿನ ಬೇಳೆಯನ್ನ ಉಪಯೋಗಿಸಬಾರ್ದು. ಅಕ್ಕಿಯಿಂದ ಮಾಡಿರುವಂತಹ ಯಾವುದೇ ಪದಾರ್ಥಗಳನ್ನ ಉಪಯೋಗಿಸಬಾರ್ದು. ಹಾಗೆ ಗಸಗಸೆ ಆಗ್ಲಿ, ಇನ್ನು ಪಾಲಕ್ ಸೊಪ್ಪು ಅಂದ್ರೆ ಯಾವುದೇ ರೀತಿಯ ಸೊಪ್ಪುಗಳನ್ನು ಉಪಯೋಗಿಸುವಂಥದ್ದಾಗ್ಲಿ ಈ ದಿನ ಮಾಡಬಾರ್ದು. ಇನ್ನು ಈ ದಿನ ವಿಳ್ಳೆದೆಲೆ ಹಾಕಿಕೊಳ್ಳುವಂಥದ್ದಾಗ್ಲಿ ಅಥವಾ ಹಲ್ಲುಜ್ಜುವಂಥದ್ದು, ಹಲ್ಲುಜ್ಜಿದರೆ ಬೇವಿನ ಕಡ್ಡಿಯಿಂದ ಮಾತ್ರ ಹಲ್ಲುಜ್ಜಬೇಕು ಅನ್ನುವಂಥದ್ದು. ಇನ್ನು ಈ ದಿನ ಆಧ್ಯಾತ್ಮಿಕವಾಗಿ ಯಾರು ಕುಸಿದು ಹೋಗಿದ್ದಾರೆ ಅಂಥವರ ಜೊತೆ ಮಾತಾಡುವಂಥದ್ದು, ವ್ಯವಹಾರಗಳನ್ನು ಮಾಡುವಂಥದ್ದು, ಇನ್ನು ಕೋಪ ತಾಪ, ಸುಳ್ಳು ಹೇಳುವಂಥದ್ದು, ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಕಪಟ ನಾಟಕವನ್ನ ಆಡುವಂಥವ್ರು, ಇಂಥವರ ಸಹವಾಸವನ್ನ ಈ ದಿನ ಮಾಡಬಾರ್ದು ಅನ್ನುವಂಥದ್ದು ಇದೆ. ಇನ್ನು ಈ ದಿನ ವಿಶೇಷವಾಗಿ ಆಧ್ಯಾತ್ಮಿಕತೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು. ಇನ್ನು ಈಗಾಗಲೇ ನಾವು ಉಲ್ಲೇಖ ಮಾಡಿರುವಂತಹ ಕೆಲವು ವಿಚಾರಗಳೇನಿದೆ ಅದನ್ನ ಅನುಸರಣೆ ಮಾಡೋದ್ರಿಂದ ಸಂಚಿತ ಪಾಪಗಳು ನಿವಾರಣೆಯಾಗತ್ತೆ. ಇನ್ನು ಭಗವಂತ ಹೇಳಿರೋ ಪ್ರಕಾರ ಈ ದಿನ ವರುಥಿನಿ ಏಕಾದಶಿಯ ವ್ರತವನ್ನ ನಿಷ್ಠೆಯಿಂದ ಯಾರು ಆಚರಣೆ ಮಾಡ್ತಾರೆ ಅಂಥವರು 1,000 ಗೋವುಗಳನ್ನ ದಾನ ಮಾಡಿದಂತಹ ಒಂದು ಫಲವನ್ನ, ಪುಣ್ಯದ ಫಲವನ್ನ ಪಡ್ಕೊಳ್ತಾರೆ ಅನ್ನುವಂತಹ ವಿಚಾರ ಇದೆ. ಇದರಿಂದ ಕೊನೆಗೆ ವೈಕುಂಠ ಧಾಮದಲ್ಲಿ ಸೇರ್ಪಡೆಯಾಗ್ತಾರೆ, ಅಂದ್ರೆ ವಿಷ್ಣುವಿನ ಸಾಯುಜ್ಯವನ್ನ ಪಡ್ಕೊಳ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ.
ಹಾಗಾಗಿ ಈ ಎಲ್ಲದರ ಹಿನ್ನೆಲೆಯಲ್ಲಿ ಈಗ ನಿಮಗೆ ವರುಥಿನಿ ಏಕಾದಶಿಯ ಮಹತ್ವ ಏನು, ಈ ದಿನ ಅನುಸರಣೆ ಮಾಡಬೇಕಾಗಿರುವಂತಹ ಉಪಕ್ರಮಗಳ್ಯಾವುದು ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ಕಂತಾಗಿದೆ. ಹಾಗಾಗಿ ನೀವು ನಿಮ್ಮ ಯಥಾಶಕ್ತಿ ಈ ವ್ರತವನ್ನ ಅನುಸರಣೆ ಮಾಡುವಂತ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಈ ವ್ರತವನ್ನ ಅನುಸರಣೆ ಮಾಡುವಂತ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಒಳ್ಳೆಯದಾಗುತ್ತೆ. ಅನುಸರಣೆ ಮಾಡುವಂತ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇರುವಂತಹ ಉಪಕ್ರಮಗಳ್ಯಾವುದು ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ಕಂತಾಗಿದೆ. ಹಾಗಾಗಿ ನೀವು ನಿಮ್ಮ ಯಥಾಶಕ್ತಿ ಈ ವ್ರತವನ್ನ ಅನುಸರಣೆ ಮಾಡುವಂತ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಈ ದಿನ ಅನುಸರಣೆ ಮಾಡಬೇಕಾಗಿರುವಂತಹ ಉಪಕ್ರಮಗಳ್ಯಾವುದು ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ಕಂತಾಗಿದೆ. ಹಾಗಾಗಿ ನೀವು ನಿಮ್ಮ ಯಥಾಶಕ್ತಿ ಈ ವ್ರತವನ್ನ ಅನುಸರಣೆ ಮಾಡುವಂತ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಮಾಡಿ, ಒಳ್ಳೆಯದಾಗುತ್ತೆ. ಯಾವುದು ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ಕಂತಾಗಿದೆ. ಹಾಗಾಗಿ ನೀವು ನಿಮ್ಮ ಯಥಾಶಕ್ತಿ ಈ ವ್ರತವನ್ನ ಅನುಸರಣೆ ಮಾಡುವಂತ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಈ ವ್ರತವನ್ನ ಅನುಸರಣೆ ಮಾಡುವಂತ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ವ್ರತವನ್ನ ಅನುಸರಣೆ ಮಾಡುವಂತ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಒಳ್ಳೆಯದಾಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಒಳ್ಳೆಯದಾಗುತ್ತೆ. ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಶಕ್ತಿ ಈ ವ್ರತವನ್ನ ಅನುಸರಣೆ ಮಾಡುವಂತ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಮಾಡಿ, ಒಳ್ಳೆಯದಾಗುತ್ತೆ. ವ್ರತವನ್ನ ಅನುಸರಣೆ ಮಾಡುವಂತ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಯಥಾಶಕ್ತಿ ಈ ವ್ರತವನ್ನ ಅನುಸರಣೆ ಮಾಡುವಂತ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. 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 ಮಾಡಿ, ಒಳ್ಳೆಯದಾಗುತ್ತೆ. ನೀವು ನಿಮ್ಮ ಯಥಾಶಕ್ತಿ ಈ ವ್ರತವನ್ನ ಅನುಸರಣೆ ಮಾಡುವಂತ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಅನುಸರಣೆ ಮಾಡುವಂತ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಯಥಾಶಕ್ತಿ ಈ ವ್ರತವನ್ನ ಅನುಸರಣೆ ಮಾಡುವಂತ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಒಳ್ಳೆಯದಾಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಈಗ ನಿಮಗೆ ವರುಥಿನಿ ಏಕಾದಶಿಯ ಮಹತ್ವ ಏನು, ಈ ದಿನ ಅನುಸರಣೆ ಮಾಡಬೇಕಾಗಿರುವಂಥ ಉಪಕ್ರಮಗಳ್ಯಾವುದು ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ಕಂತಾಗಿದೆ. ಹಾಗಾಗಿ ನೀವು ನಿಮ್ಮ ಯಥಾಶಕ್ತಿ ಈ ವ್ರತವನ್ನ ಅನುಸರಣೆ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಫಲಾಫಲಗಳು ಹೇಗಿವೆ ಈ ದಿನದ ಗೋಚಾರದಲ್ಲಿ ತಿಳಿಯೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತುಂಬಾ ಅನುಕೂಲಕರವಾಗಿರುವಂತಹ ದಿನ ಇದು. ಚಂದ್ರ 11ರ ಸ್ಥಾನದಲ್ಲಿದ್ದಾನೆ, ಲಾಭ ಸ್ಥಾನದಲ್ಲಿ. ಹಾಗಾಗಿ ಈ ದಿನದ ಪ್ರಯತ್ನಗಳಲ್ಲಿ ತುಂಬಾ ಯಶಸ್ಸು ಸಿಕ್ಕುವಂಥದ್ದು ಇದೆ. ಹಾಗೆ ನೀವು ಮಾಡುವಂತಹ ಕೆಲಸ, ನಿಮ್ಮ ಉದ್ಯೋಗ, ನಿಮ್ಮ ಸ್ವಂತ ಬಿಸಿನೆಸ್ ಏನಿದೆ ಆ ಒಂದು ಕ್ಷೇತ್ರದಲ್ಲಿ ಈ ದಿನ ತುಂಬಾ ಬದಲಾವಣೆಗಳಾಗುವಂತಹ ಸಂದರ್ಭ. ಹಾಗಾಗಿ ನೀವು ಬಹಳ ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದಂತಹ ಒಂದು ವಿಶೇಷವಾದಂತಹ ಪ್ರಯತ್ನ ಏನಿದೆ ಅದು ಈ ದಿನ ಫಲಿಸುವಂಥದ್ದಿದೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಈ ದಿನ ಸ್ವಲ್ಪ ಸುಧಾರಣೆಯತ್ತ ಸಾಗುವಂಥದ್ದು. ನೆನ್ನೆಗಿಂತ ಈ ದಿನ ಬಹಳ ಉತ್ತಮವಾಗಿರುವಂತಹ ಪರಿಸ್ಥಿತಿ ಇದೆ. ಇನ್ನು ಈ ದಿನ ಯಾವುದೇ ಒಂದು ಸ್ಥಿರಾಸ್ತಿ ವಿಚಾರದಲ್ಲಿದ್ದಂತಹ ಸಮಸ್ಯೆಗಳು ಬಗೆಹರಿಯುವಂಥ ಒಂದು ಹಂತವನ್ನು ತಲುಪುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿಮಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಿಂದ ಅನುಕೂಲದ ಜೊತೆಗೆ ಲಾಭಗಳು ಸಿಕ್ಕುವಂತಹ ಸಂದರ್ಭ ಕೂಡ ಇದೆ. ಹಾಗಾಗಿನೇ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಇನ್ವಾಲ್ವ್ಮೆಂಟ್ ಏನಿದೆ ಅದು 100ಕ್ಕೆ 100ರಷ್ಟು ಇರುತ್ತೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ಸಮಸ್ಯೆಯ ಮೂಲವನ್ನು ಅರಿತುಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಸ್ಪರ್ಧೆಗಳು ಇರುವಂತಹ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ಮೇಲಧಿಕಾರಿಗಳ ಜೊತೆ, ನಿಮ್ಮ ಸಹೋದ್ಯೋಗಿಗಳ ಜೊತೆ ವ್ಯವಹರಿಸುವಂತಹ ಸಂದರ್ಭ ಅಥವಾ ಮಾತುಕತೆ ನಡೆಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರ ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿರುವಂಥವ್ರಿಗೆ ಸರ್ಕಾರದಿಂದ ಬೆಂಬಲ ಇದೆ. ಸರ್ಕಾರದ
ನಿಯಮಗಳಿರ್ಬೋದು, ಕಾನೂನುಗಳಿರ್ಬೋದು ನಿಮಗೆ ಸ್ವಲ್ಪ ಫೇವರಬಲ್ ಆಗಿ ಕೆಲಸ ಮಾಡುತ್ತೆ. ಇದರಿಂದ ಹೆಚ್ಚಿನ ಶುಭ ಫಲಗಳನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಆದರೆ ಈ ದಿನ ಎಲ್ಲವೂ ಕೂಡ ಅನುಕೂಲಕರವಾಗಿರುವಂಥ ಸಂದರ್ಭದಲ್ಲಿ ನಿಮ್ಮ ಕೆಲವೊಂದು ಕಮಿಟ್ಮೆಂಟ್ಸ್ ಏನಿದೆ ಅಥವಾ ನಿಮ್ಮ ಹಣದ ಲೇವಾದೇವಿ ವ್ಯವಹಾರ ಬಹಳ ಮುಖ್ಯವಾಗಿ, ಇದರ ಕಡೆ ನೀವು ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನ ಬೇರೆಯವರ ಸಲಹೆ ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಅದರ ಸಾಧ್ಯತೆಯನ್ನು ಪರಿಶೀಲನೆ ಮಾಡಬೇಕು. ಅದರ ಬಗ್ಗೆ ಇರುವಂತಹ ಜಿಜ್ಞಾಸೆಗಳನ್ನು ಪರಿಹಾರ ಮಾಡಿಕೊಳ್ಬೇಕು. ಸಾಧಕ ಬಾಧಕಗಳನ್ನು ನೋಡಿ ಲೆಕ್ಕಾಚಾರ ಮಾಡಿ ಅದನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಜಾಗೃತಿ ಇರಲಿ. ಆ ಥರದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದನ್ನು ಆದಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಲಾಭದ ದಿನ, ಶುಭ ಫಲಗಳು ಸಿಕ್ಕುವಂತಹ ದಿನ. ಅದರಲ್ಲೂ ಚಂದ್ರ ನಿಮಗೆ ಉದ್ಯೋಗ ಸ್ಥಾನದಲ್ಲಿರೋದ್ರಿಂದ, 10ರ ಮನೆಯಲ್ಲಿರೋದ್ರಿಂದ ನಿಮಗೆ ವಿಶೇಷವಾದಂಥ ಪ್ರಯತ್ನಗಳು ಕೈಗೂಡುತ್ತೆ. ಹಾಗಾಗಿ ಈ ದಿನ ನಿಮ್ಮ ಪ್ರತಿ ಕೆಲಸದಲ್ಲೂ ಕೂಡ ಒಂದು ವಿಭಿನ್ನವಾದಂತಹ ಒಂದು ಅನುಸರಣೆ ಇದೆ. ಹಾಗೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುವಂಥದ್ದು ಕೂಡ ಇದೆ. ನಿಮಗೆ ಬರ್ತಾ ಇರುವಂತಹ ಆದಾಯ ಒಂದು ಮೂಲದಿಂದ ಇದ್ದರೆ ಮತ್ತೊಂದು ಮೂಲದಿಂದ ಹೇಗೆ ಆದಾಯ ಪಡ್ಕೊಳ್ಬೇಕು ಅನ್ನುವಂಥ ವಿಚಾರ ಈ ದಿನ ನಿಮ್ಮ ಮನಸ್ಸಿಗೆ ಬರುತ್ತೆ. ಈ ಸಂಬಂಧವಾಗಿ ನೀವು ಕೆಲವರಿಂದ ಮಾಹಿತಿಗಳನ್ನು ಪಡ್ಕೊಳ್ತೀರಿ, ಕೆಲವು ತಜ್ಞರಿಂದ ಸಲಹೆಯನ್ನು ಕೂಡ ಪಡ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಗಳೇನಿದೆ ಮುಂದೆ ಯಶಸ್ಸನ್ನು ತಂದುಕೊಡುವಂಥ ಪ್ರಯತ್ನಗಳಿದು. ಇನ್ನು ಈ ದಿನ ನಿಮಗೆ ತುಂಬ ಬೇಕಾದಂಥ ಆತ್ಮೀಯರ ಜೊತೆಯಲ್ಲಿ ನಡೆಸುವಂಥ ಹಣಕಾಸಿನ ವ್ಯವಹಾರಗಳೇನಿದೆ ಇದರಲ್ಲಿ ಸ್ವಲ್ಪ ವಿವಾದಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ತೀರಾ ಹತ್ತಿರದವರ ಜೊತೆಯಲ್ಲಿ ಯಾವುದೇ ವ್ಯವಹಾರಗಳನ್ನು ಇಟ್ಕೊಳ್ಬೇಡಿ. ಇನ್ನು ಹಣಕಾಸಿನ ಏರಿಳಿತಗಳು ಅದನ್ನು ಒಂದು ನಿಯಂತ್ರಣಕ್ಕೆ ತಂದುಕೊಳ್ಳುವಂಥ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ಮನೆಯ ಒಳಗೆ ಬಹಳ ಸಂತೋಷದಿಂದ ಇರ್ತೀರಿ, ಕುಟುಂಬಸ್ಥರ ಬೆಂಬಲವನ್ನು ಪಡ್ಕೊಳ್ತೀರಿ. ಆದರೆ ಮನೆಯ ಹೊರಗೆ ನೀವು ಮಾಡುವಂಥ ವ್ಯವಹಾರಗಳಿಂದ ಸ್ವಲ್ಪ ಕಿರಿಕಿರಿಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಅದರಲ್ಲೂ ವ್ಯಾಪಾರಸ್ಥರು ಅಪರಿಚಿತರಿಂದ ಈ ದಿನ ಸ್ವಲ್ಪ ಇರುಸು ಮುರುಸಾಗುವಂಥ ಸಂದರ್ಭಗಳು ಒದಗಿ ಬರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನದಲ್ಲಿ ನಿಮಗೆ ಉದ್ಯೋಗದ ಪ್ರಯತ್ನಗಳೇನಾದರೂ ಮಾಡ್ತಾ ಇದ್ರೆ, ಅದರಲ್ಲೂ ವಿಶೇಷವಾಗಿ ನಿರುದ್ಯೋಗಿಗಳು ಏನೇ ಪ್ರಯತ್ನ ಮಾಡ್ತಾ ಇದ್ರೂ ಈ ದಿನ ಒಂದು ಒಳ್ಳೆಯ ಸುದ್ದಿ ಸಿಕ್ಕುವಂಥ ಒಂದು ಸಂದರ್ಭ ಇದೆ. ಹಾಗಾಗಿನೇ ಈ ದಿನ ಭವಿಷ್ಯಕ್ಕಾಗಿ ನೀವು ಕೈಗೊಳ್ಳುವಂತಹ ಕೆಲವೊಂದು ಕ್ರಮಗಳೇನಿದೆ, ಕೆಲವೊಂದು ತೀರ್ಮಾನಗಳೇನಿದೆ ಅದು ತುಂಬ ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಆದರೆ ಈ ದಿನ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ಸು ನಿಮಗೆ ನಿಮ್ಮ ನಿಯಂತ್ರಣ ತಪ್ಪುವಂಥದ್ದು, ಅಲ್ಲಿ ಕಿರಿಕಿರಿ ಆಗುವಂಥದ್ದಿದೆ. ಹಾಗಾಗಿ ಈ ಕ್ಷುಲ್ಲಕ ವಿಚಾರಗಳೇನಿದೆ, ಅದರಲ್ಲೂ ಮೂರನೆಯವರ ವಿಚಾರಗಳೇನಿದೆ ಅದನ್ನು ಆದಷ್ಟು ನೀವು ನಿವಾರಣೆ ಮಾಡಿಕೊಳ್ಳುವಂಥದ್ದು ಅಥವಾ ಅದರ ಕಡೆ ಹೆಚ್ಚು ಗಮನ ಹರಿಸದೇ ಇರುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನಿಮ್ಮ ಒಂದು ವಿಚಾರಗಳಿಗಾಗಲಿ ನಿಮ್ಮ ಪ್ರಯತ್ನಗಳಿಗಾಗಲಿ ಪೂರ್ಣ ಯಶಸ್ಸನ್ನು ಪಡ್ಕೊಳ್ಬೇಕು ಅಂದರೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಈ ದಿನ ಸ್ವಲ್ಪ ತುಳಸಿಯನ್ನು ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಪೂಜೆಗಾಗಿ ಕೊಟ್ಟು ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳಿರುವಂತಹ ದಿನ. ಚಂದ್ರ ನಿಮಗೆ 9ರ ಸ್ಥಾನದಲ್ಲಿರ್ತಾನೆ, ರಾಹುವಿನ ಜೊತೆಯಲ್ಲಿರ್ತಾನೆ ಈ ದಿನ. ಹಾಗಾಗಿ ಈ ದಿನ ಬರುವಂಥ ಆಸೆಗಳೇನಿದೆ ಅದು ಅಪರಿಮಿತವಾಗಿ ಇರುತ್ತೆ. ಆಸೆಯಿಂದ ಮೋಸ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಆಸೆಗಳನ್ನು, ನಿಮ್ಮ ಬಯಕೆಗಳನ್ನು, ನಿಮ್ಮ ಹುಚ್ಚು ಮನಸ್ಸನ್ನು ತುಂಬ ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ತುಂಬ ಅಗತ್ಯತೆ ಇದೆ. ಏಕೆಂದರೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮಗೆ ಆಸಕ್ತಿ ಅಷ್ಟಾಗಿ ಇರಲ್ಲ. ಏಕೆಂದರೆ ಮನಸ್ಸು ಕೂಡ ಸ್ವಲ್ಪ ಚಂಚಲವಾಗಿರುವಂಥದ್ದು. ಹಾಗಾಗಿನೇ ಒಂದು ಕೆಲಸವನ್ನು ಪೂರ್ಣ ಮಾಡಲಿಕ್ಕೆ ಅಂದರೆ ನೀವು ತುಂಬ ಶ್ರಮ ಪಡಬೇಕಾಗತ್ತೆ. ಸುಲಭಕ್ಕೆ ಯಾವುದೇ ಕೆಲಸಗಳು ಕೂಡ ಆಗಲ್ಲ. ಇನ್ನು ಕೆಲಸ ಆಗಬೇಕು ಅಂತ ಹೇಳಿ ನಿಮ್ಮ ಬಂಧುಗಳನ್ನು, ಸ್ನೇಹಿತರನ್ನು ಹೆಚ್ಚು ಆಶ್ರಯಿಸುವಂಥದ್ದು ಕೂಡ ಇದೆ. ಡಿಪೆಂಡೆನ್ಸಿ ಜಾಸ್ತಿ ಇರುತ್ತೆ. ಇಲ್ಲಿ ನೀವು ಯಾವ ಒಂದು ಹಂತದವರೆಗೆ ಮಾತ್ರ ಅವರನ್ನು ಆಶ್ರಯಿಸಬೇಕು ಅನ್ನೋಂಥದ್ದನ್ನು ಮೊದಲು ತಿಳ್ಕೊಂಡು ನಂತರದಲ್ಲಿ ಆ ಪ್ರಯತ್ನವನ್ನು ಮುಂದುವರಿಸಬೇಕಾಗತ್ತೆ. ಒಟ್ಟಾರೆ ಈ ದಿನ ಪ್ರತಿ ವಿಚಾರಗಳಲ್ಲೂ ಕೂಡ ಎಚ್ಚರಿಕೆಯಿಂದ ಇರಬೇಕಾದಂತಹ ಒಂದು ಸಂದರ್ಭ ಇದೆ.
ಇನ್ನು ಈ ದಿನ ನಿಮ್ಮ ಸ್ವಂತ ಆಲೋಚನೆಗಳು ಕೂಡಿ ಬರಲ್ಲ, ಅದಕ್ಕೂ ಕೂಡ ಅಡೆತಡೆಗಳು ಜಾಸ್ತಿ ಇರುವಂತಹ ಸಂದರ್ಭ ಇದೆ. ಇನ್ನು ಮನೆಯ ಜವಾಬ್ದಾರಿಗಳು ಈ ದಿನ ನಿಮ್ಮನ್ನ ಎಚ್ಚರಿಸುವಂಥದ್ದು ಕೂಡ ಇದೆ. ಎಲ್ಲ ಒಂದು ಕಡೆ ಪಾಪ ಪ್ರಜ್ಞೆ ಕಾಡುವಂಥದ್ದು, ಹಾಗೆ ಮಾಡಿರುವಂತಹ ಕೆಲಸಕ್ಕೆ ಪಶ್ಚಾತ್ತಾಪ ಪಡಬೇಕು ಅನ್ನುವಂಥ ಒಂದು ಸಂದರ್ಭ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಮನಸ್ಸು ಕೂಡ ಸರಿ ಇರಲ್ಲ. ಅದಕ್ಕಾಗಿ ಯಾವುದೇ ರೀತಿಯ ಹೊಸ ಕಾರ್ಯಗಳನ್ನ, ಹೊಸ ಚಟುವಟಿಕೆಗಳನ್ನ ಆರಂಭ ಮಾಡಬೇಡಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ಈ ದಿನ ನಿಮಗೆ ಮೋಸ ಆಗುವಂಥದ್ದು, ವ್ಯಾಪಾರಂ ದ್ರೋಹ ಚಿಂತನಂ ಅನ್ನುವಂಥ ರೀತಿಯಲ್ಲಿ ಯಾವುದೇ ವ್ಯವಹಾರಕ್ಕೆ ಕೈ ಹಾಕಿ ಅಲ್ಲಿ ಏನೋ ಒಂದು ಅಸಮಾಧಾನ, ಅಲ್ಲಿ ಏನೋ ಒಂದು ಅನಾನುಕೂಲ ಉಂಟಾಗುವಂಥ ಸಂದರ್ಭಗಳಿರುತ್ತೆ. ಹಾಗೆ ಈ ದಿನ ನೀವು ಮಾಡುವಂಥ ಪ್ರಯಾಣ ಏನಿದೆ ಅದರ ಕಡೆ ಸ್ವಲ್ಪ ಗಮನ ಹರಿಸುವಂಥದ್ದು, ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥದ್ದು ಸ್ವಲ್ಪ ಅಗತ್ಯತೆ ಇದೆ. ಇನ್ನು ಈ ದಿನ ನಿಮ್ಮ ಮಾತಿನಿಂದ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅನ್ನುವಂಥ ಒಂದು ಪ್ರಯತ್ನ ಇದು ಯಶಸ್ವಿಯಾಗುತ್ತೆ. ಹಾಗೆ ವಿಶೇಷವಾಗಿ ಈ ದಿನ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡಿಕೊಳ್ಳಿ, ಸಾಧ್ಯ ಆದರೆ ದರ್ಶನ ಮಾಡಿಕೊಳ್ಳಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಚಂದ್ರ ಅಷ್ಟಮದಲ್ಲಿರ್ತಾನೆ, 8ನೇ ಸ್ಥಾನ. ಅದರಲ್ಲೂ ನಿಮ್ಮ ರಾಶಿಯ ಅಧಿಪತಿ ಈ ದಿನ ನಿಮ್ಮ ಮನಸ್ಸಿನ ಚಂಚಲತೆಗೆ ಕಾರಣವಾಗಿರುವಂಥವನು. ಹಾಗಾಗಿ ಕೆಲಸದಲ್ಲಿ ಈ ದಿನ ನೀವು ಕಾನ್ಸಂಟ್ರೇಟ್ ಮಾಡಲಿಕ್ಕೆ, ಆಸಕ್ತಿಯಿಂದ ಕೆಲಸದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಈ ದಿನ ತುಂಬ ಕಷ್ಟ ಸಾಧ್ಯವಾಗುತ್ತೆ. ಇದರಿಂದ ಪರಿಸ್ಥಿತಿ ನಿಮ್ಮ ಕೈ ಮೀರುವಂಥ ಸಾಧ್ಯತೆ, ಎಲ್ಲವೂ ಕೂಡ ಔಟ್ ಆಫ್ ಕಂಟ್ರೋಲ್ ಆಗ್ತಾ ಇದೆಯಲ್ಲ ಅನ್ನುವಂಥ ಒಂದು ಭಾವನೆ ಬರುವಂಥದ್ದು. ಜೊತೆಗೆ ಈ ಭಾವನಾತ್ಮಕವಾಗಿಯೇ ಈ ದಿನ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ತಪ್ಪಾದ ನಿರ್ಧಾರಗಳನ್ನು ಕೈಗೊಳ್ತೀರಿ. ಇದರಿಂದ ನಾಳೆ ನಷ್ಟದ ಜೊತೆಗೆ ಪಶ್ಚಾತ್ತಾಪ ಕೂಡ ಇರುತ್ತೆ. ಹಾಗಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಮನಸ್ಸು ಸುಸ್ಥಿತಿಯಲ್ಲಿರಬೇಕು. ಆಗ ಮಾತ್ರ ನಿರ್ಧಾರಕ್ಕೆ ಬದ್ಧರಾಗಿ, ಇಲ್ಲಾಂದರೆ ಅಂಥ ನಿರ್ಧಾರಗಳನ್ನು ಮುಂದೂಡುವಂಥದ್ದೇ ಉತ್ತಮ. ಇನ್ನು ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ, ಸಹನೆ ಇಲ್ಲ. ಹಾಗಾಗಿನೇ ಈ ದಿನ ಅಭಿಪ್ರಾಯ ಭೇದಗಳು ಉಂಟಾಗುವಂಥದ್ದು, ಅದು ಕೊನೆಗೆ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗುತ್ತೆ. ಅಲ್ಲಿ ಒಂದು ಜಗಳ, ಮನಸ್ತಾಪ, ಕಲಹಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ನಿಮ್ಮ ಮಾತನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಸಾಲದಿಂದ ನಿಮಗೆ ಮುಕ್ತಿ ಇಲ್ಲ. ಹಾಗಾಗಿ ನಿಮ್ಮ ಒಂದು ವ್ಯವಹಾರಗಳಿಗೆ, ನಿಮ್ಮ ಅಗತ್ಯಕ್ಕೆ ಬೇಕಾದಂಥ ಹಣದ ನೆರವೇನಿದೆ ಸಾಲದ ರೂಪದಲ್ಲಿ ಪಡ್ಕೊಳ್ಬೇಡಿ. ಸಾಲ ಮಾಡುವಂಥದ್ದು ಬೇಡ, ಸಾಲ ಕೊಡುವಂಥದ್ದು ಕೂಡ ಈ ದಿನ ಬೇಡ. ಹಾಗಾಗಿ ಹಣದ ವ್ಯವಹಾರವನ್ನು ಈ ದಿನ ನಿರ್ಬಂಧಿಸುವಂಥದ್ದು ತುಂಬ ಉತ್ತಮ. ಇನ್ನು ಕೈಗೊಂಡ ವ್ಯವಹಾರಗಳಲ್ಲಿ ಎಲ್ಲೋ ಒಂದು ಕಡೆ ಹಠಾತ್ತಾಗಿ ಸಕ್ಸಸ್ ಆಗಿಬಿಡ್ತೀರಿ, ಎಲ್ಲೋ ಒಂದು ಕಡೆ ಅನುಕೂಲತೆಗಳು ಬರುತ್ತೆ. ಆದರೆ ಆ ಒಂದು ಅನುಕೂಲತೆಯ ಗುಂಗಿನಲ್ಲೇ ಕೆಲವೊಂದು ತಪ್ಪುಗಳನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ನಿಮಗೆ ಯಾವಾಗ ಹೆಚ್ಚು ಸಂತೋಷ ಆಗುತ್ತೋ ಅದರ ಹಿಂದೆನೇ ದುಃಖವೂ ಕೂಡ ಆಗುವಂಥ ಪ್ರಸಂಗಗಳು ಬಂದಿದೆ. ಅಂಥ ಅನುಭವ ಈ ಸಂದರ್ಭದಲ್ಲಿ ನಿಮಗೆ ಮತ್ತೆ ಮರುಕಳಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನೀವು ದಕ್ಷಿಣ ದಿಕ್ಕಿಗೆ ಹೋಗಿ ಮಾಡುವಂಥ ವ್ಯವಹಾರಗಳೇನಿದೆ ಅದು ಅಷ್ಟೊಂದು ಸಕ್ಸಸ್ಸನ್ನು ತರಲ್ಲ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು, ಅದರ ಕಡೆ ಮುನ್ನೆಚ್ಚರಿಕೆ, ಸ್ವಲ್ಪ ಪೂರ್ವ ಸಿದ್ಧತೆ, ಇವೆಲ್ಲವೂ ಕೂಡ ಈ ದಿನ ನಿಮಗೆ ಬೇಕಾಗುತ್ತೆ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಂದರೆ ನಿಮಗೆ ಏನೋ ಒಂದು ರೀತಿಯಲ್ಲಿ ತೃಪ್ತಿ ಇದೆ, ಇದೇ ನಿಮಗೆ ಆತ್ಮವಿಶ್ವಾಸ, ಇದರಿಂದಲೇ ಕೆಲಸಗಳು ಮುಂದುವರಿಯುವಂಥದ್ದು. ಹಾಗಾಗಿ ನಿಮ್ಮ ಆತ್ಮವಿಶ್ವಾಸ ಏನಿದೆ, ಸೆಲ್ಫ್ ಕಾನ್ಫಿಡೆನ್ಸ್ ಏನಿದೆ, ಇದನ್ನು ಬಲಪಡಿಸಿಕೊಳ್ಳುವಂಥ ಕೆಲವು ಕೆಲಸಗಳನ್ನು ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಆದರೆ ನಿಮ್ಮ ರಾಶಿಯಲ್ಲೇ ಈ ಸಂದರ್ಭದಲ್ಲಿ ಕೇತು ಸ್ಥಿತನಾಗಿದ್ದಾನೆ. ಇನ್ನು ಚಂದ್ರ ರಾಹುವಿನ ಒಟ್ಟಿಗೆ ಈ ದಿನ ಇರ್ತಾನೆ. ಇದರಿಂದ ಈ ದಿನ ನಿಮಗೆ ಸ್ವಲ್ಪ ದ್ವಂದ್ವತೆಗಳು ಇರುವಂತಹ ಸಂದರ್ಭ, ಜಿಜ್ಞಾಸೆ ತುಂಬ ಇರುತ್ತೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದರಿಂದ ಅನುಕೂಲ, ಯಾವುದರಿಂದ ಅನಾನುಕೂಲ, ಇಂಥ ಪ್ರಶ್ನೆಗಳು ಮನಸ್ಸಿನಲ್ಲಿ ಮೂಡುವಂಥದ್ದು. ಇದು ಒಂದು ಅರ್ಥದಲ್ಲಿ ಒಳ್ಳೆಯದೇ. ಏಕೆಂದರೆ ಇದನ್ನು ನಿಮ್ಮ ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳಿಕ್ಕೆ ನೀವು ಮಾಡುವಂಥ ಒಂದು ಕಸರತ್ತಿದು. ಹಾಗಾಗಿ ಸಾಧಕ ಬಾಧಕಗಳ ಬಗ್ಗೆ ತೂಗಿ ನೋಡಿ ಲೆಕ್ಕಾಚಾರ ಮಾಡೇನೆ ಈ ದಿನ ಮುಂದುವರಿಯುವಂಥದ್ದು.
ಅದಕ್ಕಾಗಿಯೇ ಈ ದಿನದ ವ್ಯವಹಾರಗಳಲ್ಲಿ ನಿಮಗೆ ತುಂಬ ಪ್ರಜ್ಞೆ ಇರುತ್ತೆ. ತುಂಬ ಮೆಚೂರ್ಡ್ ಆಗಿ ಕೆಲಸಗಳನ್ನು ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿಯೇ ಈ ದಿನ ಬಾಕಿ ಉಳಿದಿರುವಂಥ ಕೆಲಸ ಕಾರ್ಯಗಳಾಗಲಿ, ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳಾಗಲಿ, ಅದನ್ನು ಬಹಳ ಬೇಗ ಮುಗಿಸ್ಬೇಕು ಅನ್ನುವಂಥ ತುಡಿತ ಮನಸ್ಸಿನಲ್ಲಿರುತ್ತೆ. ಅದು ನಿಮ್ಮ ಒಂದು ಪ್ರಯತ್ನ ಯಶಸ್ವಿಗೊಳಿಸಲಿಕ್ಕೆ ನಿಮಗೆ ಎಲ್ಲ ರೀತಿಯ ಸಹಾಯಗಳು ಸಿಕ್ಕುವಂಥದ್ದಿದೆ. ಅದರಲ್ಲೂ ಮುಖ್ಯವಾಗಿ ಗ್ರಹ ಸ್ಥಾನಗಳು ಈ ದಿನ ಬಹಳ ಚೆನ್ನಾಗಿದೆ. ಇನ್ನು ನಿಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಪತಿಯಾಗಲಿ ಪತ್ನಿಯಾಗಲಿ ನಿಮ್ಮ ವ್ಯವಹಾರಗಳಿಗೆ ಕೈ ಜೋಡಿಸ್ತಾರೆ. ಹಾಗಾಗಿ ಈ ದಿನ ನಿಮಗೆ ಶತ್ರುಗಳು ಕಡಿಮೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ತಣ್ಣೀರೆರಚುವಂಥವರು ಕೂಡ ಇಲ್ಲವೇ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಎಲ್ಲ ವಿಚಾರಗಳಲ್ಲೂ ಕೂಡ ಸಕ್ಸಸ್ಸನ್ನು ಕಾಣುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಕೈಗೊಂಡಂಥ ಕೆಲಸಗಳು, ಅದರಲ್ಲೂ ಒಂದೆರಡು ಕೆಲಸಗಳು, ಪ್ರಮುಖವಾಗಿರುವಂಥ ಕೆಲಸಗಳು ಸ್ವಲ್ಪ ನಿಧಾನ ಆಗ್ಬೋದು. ತಾಳ್ಮೆ ಕಳ್ಕೊಳ್ಬೇಡಿ, ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನೀವು ಉದ್ದೇಶಿತ ಕಾರ್ಯಕ್ಕೆ ಮಾಡುವಂಥ ಪ್ರಯಾಣ ಕೂಡ ನಿಮಗೆ ಅನುಕೂಲವನ್ನು ತರುತ್ತೆ. ಶುಭದ ಜೊತೆಗೆ ಲಾಭ ಕೂಡ ಇದೆ. ಇನ್ನು ಈ ದಿನ ವ್ಯವಹಾರಗಳು ಸುಗಮವಾಗಿ ಸಾಗುವಂಥ ಸಂದರ್ಭ ಇದೆ. ಹಾಗಾಗಿ ಯಾವುದೇ ಒಂದು ಹೊಸ ಚಟುವಟಿಕೆಗಳನ್ನು, ಹೊಸ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಬೇಕು ಅಂದರೆ ಈ ದಿನ ಪ್ರಯತ್ನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಹಾಗೆ ಈ ದಿನ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಮಹಾಲಕ್ಷ್ಮಿ ಸ್ತೋತ್ರವನ್ನು ಈ ದಿನ ಹೇಳುವಂಥದ್ದನ್ನು ಮಾತ್ರ ಮರಿಬೇಡಿ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ನಿರಾಳ ಇರುತ್ತೆ, ಮನಸ್ಸು ಪ್ರಸನ್ನವಾಗಿರುತ್ತೆ. ಏಕೆಂದರೆ ಯಾವುದೇ ಶತ್ರುಗಳ ಬಾಧೆ ಈ ದಿನ ನಿಮ್ಮನ್ನು ಕಾಡಲ್ಲ. ಹಾಗಾಗಿ ನಿಮ್ಮ ಮನಸ್ಸಿಗೆ ಅನುಗುಣವಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು, ಬಯಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ನಿಮ್ಮ ದಾರಿ ಸುಗಮವಾಗಿರುತ್ತೆ. ಹಾಗೆ ಕುಟುಂಬ ಸದಸ್ಯರಿಂದ ನಿಮಗೆ ಈ ದಿನ ತುಂಬ ಬೆಂಬಲ ಸಿಕ್ಕುವಂಥದ್ದು ಇದೆ. ನಿಮ್ಮ ಮಾತಿಗೆ ಒಂದು ಮೌಲ್ಯ ಇದೆ. ಕುಟುಂಬದಲ್ಲಿ ನಿಮ್ಮ ಫೇಸ್ ವ್ಯಾಲ್ಯೂ, ನಿಮ್ಮ ಕೆಲಸಗಳನ್ನು, ನಿಮ್ಮ ವಿಚಾರಧಾರೆಗಳನ್ನು ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಉತ್ತಮ ಅವಕಾಶಗಳನ್ನು ತಂದುಕೊಡುತ್ತೆ. ಇನ್ನು ಆದಾಯದಲ್ಲೂ ಕೂಡ ಹೊಸ ಮಾರ್ಗಗಳು ಈ ದಿನ ನಿಮಗೆ ಗೋಚರಿಸುವಂಥದ್ದು. ಏನಾದರೂ ಮಾಡಿ ಸಂಪಾದನೆಯನ್ನು ಹೆಚ್ಚು ಮಾಡಿಕೊಳ್ಬೇಕು ಅನ್ನುವಂಥದ್ದರ ಒಂದು ಪ್ರಯತ್ನ ಹೆಚ್ಚಾಗಿರುತ್ತೆ. ಇಲ್ಲಿ ನೀವು ಗಮನಿಸಬೇಕಾಗಿರುವಂಥದ್ದು, ಸಂಪಾದನೆ ಹೆಚ್ಚಾಗಲಿ, ಅದರ ಜೊತೆಗೆ ಉಳಿತಾಯ ಮಾಡುವಂಥ ಒಂದು ಮನಸ್ಥಿತಿ ಕೂಡ ಚೆನ್ನಾಗಿರಬೇಕಾಗತ್ತೆ. ನಾಳಿನ ದೃಷ್ಟಿಯಿಂದ, ಭವಿಷ್ಯದ ದೃಷ್ಟಿಯಿಂದ ಉಳಿತಾಯ ಬಹಳ ಮುಖ್ಯ. ಹಾಗಾಗಿ 1 ರೂಪಾಯಿಯನ್ನು ಉಳಿಸಿದ್ರೆ 1 ರೂಪಾಯಿಯನ್ನು ಗಳಿಸಿದಂತಾಗುತ್ತೆ. ಇದು ಕೂಡ ನಿಮಗೆ ಜ್ಞಾಪಕಕ್ಕೆ ಬರಬೇಕು ಈ ದಿನದಲ್ಲಿ. ಹಾಗೆ ಈ ದಿನ ನೀವು ಕೈಗೊಂಡಂತಹ ಕೆಲಸಗಳು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂಥ ಸಾಧ್ಯತೆ. ಆದ್ದರಿಂದಲೇ ಕೆಲಸದಲ್ಲಿ ತುಂಬ ಆಸಕ್ತಿ ಇದೆ, ತುಂಬ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಕುಟುಂಬ ಸದಸ್ಯರ ಕೆಲವರ ಮಾತು, ಕೆಲವರ ನಡತೆ ಅಷ್ಟಾಗಿ ಇಷ್ಟ ಆಗಲ್ಲ. ಅಂಥವ್ರಿಗೆ ಈ ದಿನ ನೀವು ಒಂದು ಸಲಹೆಯನ್ನು, ಬುದ್ಧಿಮಾತನ್ನು ಹೇಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಆದರೆ ಅದು ಒಂದು ಹಂತದವರೆಗೆ ಮಾತ್ರ ಸಕ್ಸಸ್ ಆಗುತ್ತೆ. ಹಾಗಾಗಿ ಮಕ್ಕಳನ್ನು ಕೂಡ ಸ್ನೇಹಿತರಂತೆ ಕಾಣಬೇಕು ಅನ್ನುವಂಥ ಒಂದು ಸಂದರ್ಭ, ಅಂಥ ಪರಿಸ್ಥಿತಿ ಈ ದಿನ ನಿಮ್ಮ ಗಮನಕ್ಕೆ ಬರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ಬಹಳ ಸಂತೋಷದಿಂದ ಇರ್ತೀರಿ, ತುಂಬ ಕಂಫರ್ಟಬಲ್ ಆಗಿರ್ತೀರಿ, ಕಂಫರ್ಟ್ ಝೋನಲ್ಲಿರ್ತೀರಿ. ಹಾಗೆ ಈ ದಿನ ಪ್ರಯಾಣ ಆಗಲಿ, ವಾಹನದಿಂದ ಆಗಲಿ, ಹಣಕಾಸಿನ ವಿಚಾರಗಳಿಂದಾಗಲಿ ನಿಮಗೆ ಒಂದು ಭದ್ರತೆ ಅನ್ನುವಂಥದ್ದು ಇರುತ್ತೆ. ಇನ್ನು ಈ ದಿನ ನಿಮಗೆ ಬರುವಂಥ ಅವಕಾಶಗಳು, ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಟ್ಯಾಲೆಂಟನ್ನು ಗುರುತಿಸಲಿಕ್ಕಾಗಿ ಬರುವಂಥ ಅವಕಾಶಗಳು, ಇದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು ಈ ದಿನ ನಿಮ್ಮ ಓದು, ನಿಮ್ಮ ವ್ಯಾಸಂಗ, ನಿಮ್ಮ ಒಂದು ಉನ್ನತ ಶಿಕ್ಷಣ, ಇದರ ಕಡೆ ಈ ದಿನ ಹೆಚ್ಚು ಗಮನ ಹರಿಸುವಂಥದ್ದು ಕೂಡ ಇದೆ. ಅಲ್ಲಿ ಒಂದು ಮಾತುಕತೆ, ಚರ್ಚೆ, ಬೇರೆಯವರಿಂದ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು, ಒಟ್ಟಾರೆ ಈ ದಿನದ ವಿದ್ಯಮಾನಗಳು ನಿಮಗೆ ತುಂಬ ಅನುಕೂಲಕರವಾಗಿರುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಪಂಚಮದಲ್ಲಿ ಚಂದ್ರ ಇರ್ತಾನೆ. 5ನೇ ಮನೆಯಲ್ಲಿ ಚಂದ್ರ ಅಂದರೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುತ್ತೆ. ಯಾವುದು ಕೂಡ ನಿಮ್ಮ ಮನಸ್ಸಿನ ವೇಗಕ್ಕೆ
ಕೆಲಸಗಳು ಆಗಲ್ಲ. ನಿಮ್ಮ ಸ್ಪೀಡ್ಗೆ, ನಿಮ್ಮ ವೇವ್ ಲೆಂತ್ಗೆ ಕೆಲಸಗಳಾಗದೇ ಇರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಕೆಲಸದಲ್ಲಿ ನಿರಾಸಕ್ತಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಮನೆಯಲ್ಲಿ ಒಂದು ಪರಿಸ್ಥಿತಿ ಏನಿದೆ ಅದು ಸ್ವಲ್ಪ ಗೊಂದಲಮಯವಾಗಿ ಇರುವಂಥದ್ದು, ಕ್ಲಾರಿಟಿ ಇಲ್ಲ. ಹಾಗಾಗಿ ಒಬ್ಬರ ಮನಸ್ಸನ್ನು ಮತ್ತೊಬ್ಬರು ನೀವು ಪರಿಗಣಿಸಬೇಕು, ಅವರ ಮನಸ್ಸನ್ನು ರೀಡ್ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಬೆಳಗ್ಗೆ ತೆಗೆದುಕೊಂಡಂಥ ನಿರ್ಧಾರ ಸಂಜೆಯ ವೇಳೆಗೆ ಬದಲಾವಣೆ ಆಗುವಂಥ ಸಂದರ್ಭ. ಹಾಗಾಗಿನೇ ಸ್ವಲ್ಪ ಅನಿಶ್ಚಿತ ವಾತಾವರಣ ಮನೆಯಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿನೇ ಪ್ರಮುಖವಾಗಿರುವಂಥ ವಿಚಾರಗಳನ್ನಾಗಲಿ, ಪ್ರಮುಖ ತೀರ್ಮಾನಗಳನ್ನಾಗಲಿ ತೆಗೆದುಕೊಳ್ಳೋದಕ್ಕೆ ಒಳ್ಳೆಯ ದಿನ ಅಲ್ಲ ಈ ದಿನ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳು ಕೂಡ ಸ್ವಲ್ಪ ವಿಳಂಬದಲ್ಲೇ ನಡೆಯುವಂಥದ್ದು, ನಿಧಾನಗತಿಯಲ್ಲೇ ನಡೆಯುವಂಥ ಸಾಧ್ಯತೆಗಳಿದೆ. ಇದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಮೊದಲು ನೀವು ಕಂಡು ಹಿಡ್ಕೊಳ್ಬೇಕು. ಎಲ್ಲದಕ್ಕೂ ಕೂಡ ನಿಮ್ಮ ಒಂದು ಹಣಕಾಸಿನ ಪರಿಸ್ಥಿತಿಯೇ ಕಾರಣ, ಅದೇ ನಿಮಗೆ ದೊಡ್ಡ ಸಮಸ್ಯೆ ಅನ್ನುವಂಥದ್ದಲ್ಲ. ಅದಕ್ಕೆ ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಡೈಮೆನ್ಷನ್ನಿಂದ ನೀವು ಆಲೋಚನೆ ಮಾಡಿ ಆ ಸಮಸ್ಯೆ ಎಲ್ಲಿಂದ ಉದ್ಭವ ಆಯಿತು, ಅದಕ್ಕೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು, ಈ ರೀತಿಯ ಕಾರ್ಯಕಾರಣ ಸಂಬಂಧಗಳನ್ನು ಈ ದಿನ ನೀವು ಸ್ವಲ್ಪ ತಿಳ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಒಂದು ಸಂಶೋಧನೆ ಮಾಡಬೇಕು, ಒಂದು ರಿಸರ್ಚ್ ಮಾಡಬೇಕು. ಅಂಥ ಒಂದು ಮೈಂಡ್ ಏನಿದೆ, ಮನಸ್ಸೇನಿದೆ ನಿಮಗೆ ಇದೆ, ಆದರೆ ಅದನ್ನು ಸರಿಯಾದ ಸಮಯಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಸಮಸ್ಯೆಗೆ ಪರಿಹಾರ ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ನಿಮಗೆ ಜವಾಬ್ದಾರಿಗಳು ಜಾಸ್ತಿ ಇರುವಂಥದ್ದು, ಇದು ಕೂಡ ಒಂದು ಕಿರಿಕಿರಿಯನ್ನು ತರುವಂಥ ಸಂದರ್ಭದಲ್ಲಿರುತ್ತೆ. ಹಾಗಾಗಿನೇ ಈ ದಿನ ಮನಸ್ಸಿಗೆ ನೀವೇ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಮೆಂಟಲ್ ರೆಡಿನೆಸ್ ಅನ್ನುವಂಥದ್ದು ಬೇಕು. ಏನೇ ಬಂದರೂ ಅದನ್ನು ಎದುರಿಸ್ತೀನಿ ಅನ್ನುವಂಥ ಒಂದು ಧೈರ್ಯ ಬೇಕು, ಆತ್ಮವಿಶ್ವಾಸ ಬೇಕು. ಈ ದಿನ ನಿಮಗೆ ಏನು ಬೇಕೋ ಅದೇ ಕಡಿಮೆ ಪ್ರಮಾಣದಲ್ಲಿ ಸಿಕ್ಕುವಂಥದ್ದಿದೆ, ಅದನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಬೇಕು. ಉದಾಹರಣೆಗೆ ಆತ್ಮವಿಶ್ವಾಸ ತುಂಬ ಕಡಿಮೆ ಇದೆ, ಅದನ್ನು ಹೆಚ್ಚು ಮಾಡಿಕೊಳ್ಬೇಕು. ಹಣ ಕೈಯಲ್ಲಿ ಇಲ್ಲ, ಅದನ್ನು ನೀವು ಸಂಪಾದನೆ ಮಾಡಬೇಕು. ಇಂಥ ವಿಚಾರಗಳ ಕಡೆ ಗಮನ ಕೊಡಿ. ಮೂರನೆಯವರ ವಿಚಾರ, ಬೇಡದ ವಿಚಾರ ಅದು ನಿಮಗೆ ಬೇಡ. ಅದಕ್ಕೆ ಮೂಗು ತೂರಿಸುವಂಥ ಒಂದು ಪ್ರಯತ್ನ ಬೇಡ. ಇದರಿಂದ ನಿಮಗೆ ತುಂಬ ಹಿನ್ನಡೆ ಉಂಟಾಗುತ್ತೆ, ನಿರಾಸೆ ಉಂಟಾಗುತ್ತೆ. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. 4ರಲ್ಲಿ ಚಂದ್ರ ಅಂದರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡಚಣೆಗಳು ಜಾಸ್ತಿ ಇರುವಂಥ ಸಂದರ್ಭ ಇದೆ. ಮನಸ್ಸು ಮಾಡಿದ್ರೆ ಕೆಲಸಗಳಾಗುತ್ತೆ, ಆದರೆ ಮನಸ್ಸು ಮಾಡಲಿಕ್ಕೆ ಪರಿಸ್ಥಿತಿ ಸರಿ ಇರಲ್ಲ. ಹಾಗಾಗಿ ಯಾವುದೋ ಒಂದು ಅಸಂಬದ್ಧವಾದಂತಹ ಒಂದು ತಾಳೆ, ಒಂದು ಈಕ್ವೇಷನ್ ಮಾಡಿಕೊಳ್ಳುವಂಥದ್ದು, ಇದರಿಂದ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಉಂಟಾಗುವಂಥ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಲ್ಲ. ಇನ್ನು ಬೇರೆಯವರು ಹೇಳುವಂತಹ ಪರಿಹಾರ, ಅದರ ಸಂಬಂಧವಾಗಿ ನಿಮಗೆ ಬರುವಂತಹ ಸಲಹೆ, ಮಾರ್ಗದರ್ಶನ ಅದು ನಿಮಗೆ ಇಷ್ಟ ಆಗಲ್ಲ. ಹಾಗಾಗಿ ನಿಮ್ಮ ಸ್ವಂತಿಕೆಯನ್ನೇ ಕಳ್ಕೊಳ್ಳುವಂಥ ಸಂದರ್ಭ. ಅಂದರೆ ಸಮಸ್ಯೆಗೆ ಪರಿಹಾರ ನೀವು ಕಂಡು ಹಿಡ್ಕೊಳ್ಳಲ್ಲ, ಬೇರೆಯವರು ಹೇಳಿದ್ರೆ ಅದು ಕೂಡ ನಿಮಗೆ ಇಷ್ಟ ಆಗಲ್ಲ. ಅಂತಹ ಒಂದು ಡೋಲಾಯಮಾನವಾದಂಥ ಪರಿಸ್ಥಿತಿ ನಿಮಗಿರುತ್ತೆ ಈ ದಿನ. ಇನ್ನು ಈ ದಿನ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಒಂದು ತುಡಿತ ಜಾಸ್ತಿ ಇದೆ. ತುದಿಗಾಲಿನಲ್ಲಿ ನಿಂತಿರ್ತೀರಿ. ಇದರಿಂದಲೇ ಆತುರಾತುರವಾಗಿ ಕೆಲಸಗಳನ್ನು ಮಾಡುವಂಥ ಸಾಧ್ಯತೆಗಳು ಉದ್ಭವ ಆಗಿಬಿಡುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಹಣಕಾಸಿನ ವಿಚಾರ ಆಗಲಿ, ವಾಹನದ ವಿಚಾರ ಆಗಲಿ, ಪ್ರಯಾಣದ ವಿಚಾರ ಆಗಲಿ ನಿಮಗೆ ಫೇವರಬಲ್ ಆಗಿಲ್ಲ. ಆದ್ದರಿಂದ ಇಂಥ ಒಂದು ಕ್ಷೇತ್ರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಕುಟುಂಬದಲ್ಲಾಗಲಿ ಅಥವಾ ನೀವು ಉದ್ಯೋಗದಲ್ಲಿ ಅಥವಾ ವ್ಯಾಪಾರದಲ್ಲಿ ಯಾವುದೇ ವ್ಯಕ್ತಿಗಳ ಜೊತೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರ ಜೊತೆಯಲ್ಲಿ ಯಾವುದೇ ರೀತಿಯ ಮಾತುಕತೆ, ವ್ಯವಹಾರ ಸ್ವಲ್ಪ ಜಾಗ್ರತೆಯಿಂದ ಇರಿ. ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ಹಳಿ ತಪ್ಪುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ವಿನೋದಕ್ಕಾಗಿ, ನಿಮ್ಮ ಮನಸ್ಸಿನ ಖುಷಿಗಾಗಿ ಮಾಡುವಂಥ ಖರ್ಚುಗಳೇನಿದೆ ಅದನ್ನು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಇಲ್ಲಿ ಈ ದಿನ ನಿಮ್ಮ ಸ್ವಾರ್ಥತೆ ಸ್ವಲ್ಪ ಎದ್ದು ಕಾಣುವಂಥದ್ದು. ಇದು ಏನಾದರೂ ನಿಮ್ಮ ಕುಟುಂಬಸ್ಥರಿಗೆ ಗೊತ್ತಾದರೆ ಈ ದಿನ ನಿಮ್ಮ ಮನಸ್ಥಿತಿ ಏನಿದೆ ಅನ್ನುವಂಥದ್ದನ್ನು ಅವರು ಸುಲಭವಾಗಿ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಳ್ಳುವಂಥದ್ದು, ಪರಿಸ್ಥಿತಿಗೆ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ, ಇದರಿಂದ ನಿಮಗೆ ಈ ದಿನ ಮನಸ್ಸಿಗೆ ಅಲ್ಪ ಸ್ವಲ್ಪ ಸಮಾಧಾನ ಸಿಕ್ಕತ್ತೆ. ಇನ್ನು ಈ ದಿನ ಕುಟುಂಬಕ್ಕಾಗಿ ಸ್ವಲ್ಪ ಸಮಯ ಕೊಡಿ, ಅದರಲ್ಲೂ ಕ್ವಾಲಿಟಿ ಟೈಮನ್ನು ಕೊಡಿ. ಅವರ ಜೊತೆ ಹೆಚ್ಚು ಸಮಯ ಕಳೀರಿ. ಒಳ್ಳೆಯದಾಗುತ್ತೆ, ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ನಿಮ್ಮ
ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. 3ನೇ ಮನೆ ವಿಶೇಷವಾದಂತಹ ಒಂದು ಮನೆ ಇದು. ಹಾಗಾಗಿ ಕೀರ್ತಿ ಸ್ಥಾನದಲ್ಲಿ, ಪರಾಕ್ರಮ ಸ್ಥಾನದಲ್ಲಿ ಚಂದ್ರ ಇರ್ತಾನೆ. ಹಾಗಾಗಿ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಂದ ನಿಮಗೆ ಶ್ರೇಯಸ್ಸುಂಟಾಗುತ್ತೆ. ಜೊತೆಗೆ ಸಮಾಜದಲ್ಲಿ, ಕುಟುಂಬದಲ್ಲೂ ಕೂಡ ಉತ್ತಮವಾದಂಥ ಒಂದು ಸ್ಥಾನಮಾನ ಸಿಕ್ಕುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ನೀವು ಕೈಗೊಂಡಂಥ ಕೆಲಸ ಕಾರ್ಯಗಳು ಸಕಾಲಕ್ಕೆ ಪೂರ್ಣ ಆಗುತ್ತೆ. ಇದು ನಿಮಗೆ ಒಂದು ರೀತಿಯ ಒಳ್ಳೆಯ ಕಾನ್ಫಿಡೆನ್ಸನ್ನು ತರುವಂಥ ಸಂದರ್ಭ ಇದು. ಇನ್ನು ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಒಂದು ಮಾತುಕತೆ, ಚರ್ಚೆಗಳು, ಪೂರ್ಣ ಸಿದ್ಧತೆಗಳು ನಡೆಯುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಹೊಸ ವ್ಯವಹಾರಗಳನ್ನು ವಿಸ್ತರಣೆ ಮಾಡಲಿಕ್ಕೆ ಅಥವಾ ಈಗಾಗಲೇ ಇರುವಂಥ ಸ್ವಂತ ಬಿಸ್ನೆಸ್ ಆಗಲಿ ಅಥವಾ ಯಾವುದೇ ರೀತಿಯ ಹಣಕಾಸಿನ ಒಂದು ಸಂಪಾದನೆಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನಾಗಲಿ ವಿಸ್ತರಣೆ ಮಾಡಲಿಕ್ಕೆ ಈ ದಿನ ನೀವು ಪ್ರಯತ್ನ ಮಾಡಿದ್ರೆ ಒಳ್ಳೆಯ ಫಲಗಳು ನಿಮಗೆ ಸಿಕ್ಕತ್ತೆ. ಏಕೆಂದರೆ ಈ ದಿನ ನಿಮಗೆ ತುಂಬ ಫೇವರಬಲ್ ಆಗಿರುವಂಥ ದಿನ. ಅದರಲ್ಲೂ ಗುರು ನಿಮ್ಮನ್ನು ಪೂರ್ಣ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ, ನಿಮ್ಮ ರಾಶಿಯ ಅಧಿಪತಿ. ಹಾಗಾಗಿ ಗುರು ಬೆಂಬಲ ಇದೆ. ಈ ಸಂದರ್ಭ ಗುರುಗಳಾಗಲಿ ಹಿರಿಯರಾಗಲಿ ಹೇಳುವಂಥ ಒಂದು ಮಾತು, ಅವರ ಅನುಭವದ ಮಾತು, ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಇನ್ನೂ ಹೆಚ್ಚು ಅನುಕೂಲವನ್ನು ತರುತ್ತೆ. ಇನ್ನು ಈ ದಿನದಲ್ಲಿ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಆದಾಯಕ್ಕೆ ಸಂಬಂಧಪಟ್ಟಂತೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ಸರ್ವಸಮ್ಮತವಾಗಿರುತ್ತೆ. ಹಾಗಾಗಿ ಈ ದಿನ ಮನೆಯಲ್ಲಿರುವಂಥ ಭಿನ್ನಾಭಿಪ್ರಾಯಗಳನ್ನಾಗಲಿ ಅಥವಾ ಅಭಿಪ್ರಾಯ ಭೇದಗಳನ್ನಾಗಲಿ ನಿವಾರಣೆ ಮಾಡಿಕೊಳ್ಳಿಕ್ಕೆ ನೀವು ಮಾಡುವಂಥ ಪ್ರಯತ್ನ ಬಹಳ ಯಶಸ್ವಿಯಾಗುತ್ತೆ. ಇನ್ನು ಈ ದಿನ ಯಾವುದೇ ಒಂದು ಸಮಸ್ಯೆಗಳು ಬಂದರೆ ಅದನ್ನು 4 ಗೋಡೆಯ ಮಧ್ಯದಲ್ಲೇ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾತ್ರ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ವ್ಯವಹಾರದ ಸಂದರ್ಭ ಸ್ವಲ್ಪ ಜಾಗ್ರತೆ, ಹಿತಶತ್ರುಗಳ ಕಾಟ ಈ ದಿನ ಇಲ್ಲದೇ ಇಲ್ಲ. ಅದಕ್ಕಾಗಿ ಸ್ವಲ್ಪ ಗಮನ ಕೊಟ್ಟು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಈ ದಿನ ವಿಶೇಷವಾದಂಥ ಒಂದು ದೈವಾನುಗ್ರಹವನ್ನು ಪಡ್ಕೊಳ್ಬೇಕು. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಬೇಕು, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಈ 2ನೇ ಮನೆ ಏನಿದೆ ಇದು ಧನಸ್ಥಾನ, ಇದೇ ಕುಟುಂಬ ಸ್ಥಾನ, ಇದೇ ವಾಕ್ಸ್ಥಾನ. ಹಾಗಾಗಿ ಈ ದಿನ ವಾಕ್ ಅಂದರೆ ಮಾತು, ಮಾತಿನಿಂದ ಅನರ್ಥಗಳು ಉಂಟಾಗುವಂಥದ್ದು ಇದೆ. ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳದೇ ಇದ್ದರೆ ಈ ದಿನ ಹೆಚ್ಚು ಅನರ್ಥಗಳೇ ಸಂಭವಿಸುವಂಥದ್ದು ಕೂಡ ಇದೆ. ಜೊತೆಗೆ ಈ ದಿನ ನೀವು ಕೊಟ್ಟಂಥ ಒಂದು ಭರವಸೆ ಅಥವಾ ಬೇರೆಯವರಿಂದ ನೀವು ಪಡ್ಕೊಂಡಂಥ ಒಂದು ಭರವಸೆ ಏನಿದೆ ಅದರಲ್ಲಿ ಆಶಾಭಂಗ ಉಂಟಾಗುವಂಥ ಸಾಧ್ಯತೆ ಇದೆ. ಇದು ಸಂಬಂಧಗಳ ಮೇಲೂ ಕೂಡ ವ್ಯತಿರಿಕ್ತವಾದಂಥ ಒಂದು ಪರಿಣಾಮವನ್ನು ಬೀರುತ್ತೆ. ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಎಲ್ಲ ಒಂದು ಕಡೆ ಕಂದಕಗಳು ಜಾಸ್ತಿ ಆಗುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನದ ಪ್ರಯತ್ನಗಳಲ್ಲಿ ತುಂಬ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಮಿತ್ರರಿಂದ, ತೀರಾ ಹತ್ತಿರದವರಿಂದ ಆಮಂತ್ರಣಗಳು ಬರುವಂಥದ್ದಿದೆ. ಶುಭ ಕಾರ್ಯಗಳಿಗಾಗಲಿ ಶುಭ ವಾರ್ತೆ ಬರುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮಗೆ ಅಷ್ಟೊಂದು ಅನುಕೂಲ ಇಲ್ಲ, ಲಾಭ ಇಲ್ಲ. ಮೇಲ್ನೋಟಕ್ಕೆ ಲಾಭ ಇದ್ದಂತೆ ಕಂಡರೂ ಕೂಡ ಸ್ವಲ್ಪ ಲೆಕ್ಕಾಚಾರದಲ್ಲಿ ಹೋದರೆ ಅದರಿಂದ ನಿಮಗೆ ನಷ್ಟಗಳೇ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣಕಾಸಿನ ವ್ಯವಹಾರಗಳನ್ನು ಸ್ವಲ್ಪ ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ಸ್ತ್ರೀ ವರ್ಗದವರಿಗೆ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಹೆಚ್ಚುವರಿ ಜವಾಬ್ದಾರಿ, ಅಡಿಷನಲ್ ರೆಸ್ಪಾನ್ಸಿಬಿಲಿಟೀಸ್, ಇದರಿಂದ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಹಾಗೆ ಬೇರೆಯವರನ್ನು ಸಹನೆ ಮಾಡಿಕೊಂಡು ಸಹಿಸುವಂಥ ಒಂದು ಸಂದರ್ಭ ಏನಿದೆ ಅದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಅಸಹನೆ ಜಾಸ್ತಿ, ಅದರಿಂದಲೇ ಕೋಪ ತಾಪಗಳು ಜಾಸ್ತಿ ಇರುವಂಥದ್ದು. ಜೊತೆಗೆ ಬೇರೆಯವರು ಮಾಡುವಂಥ ತಪ್ಪುಗಳನ್ನು ಬಹಳ ಬೇಗ ಕಂಡು ಹಿಡ್ಕೊಳ್ತೀರಿ ಈ ದಿನ. ಅದರಿಂದ ಕೂಡ ವ್ಯಕ್ತಿಯನ್ನು ಇಂಥವರೇ ಅಂತ ಹೇಳಿ ನೀವು ದೂರೀಕರಿಸುವಂಥ ಸಂದರ್ಭಗಳು ಕೂಡ ಇರುತ್ತೆ. ಇನ್ನು ಕುಟುಂಬದಲ್ಲಿ ಸ್ವಲ್ಪ ಈ ದಿನ ನಿಮ್ಮ ವಿನಯವಂತಿಕೆ ಆಗಲಿ ಹೊಂದಾಣಿಕೆಯ ಸ್ವಭಾವ ಆಗಲಿ ಎದ್ದು ಕಾಣುವಂತೆ ಇರಬೇಕು. ಜಾಗ್ರತೆಯಿಂದ ಇದನ್ನು ನಿರ್ವಹಣೆ ಮಾಡಿ. ಇನ್ನು ಹಣಕಾಸಿನ ವ್ಯವಹಾರ ನಿಮಗೆ ಈ ದಿನ ಕೈ ಹತ್ತಲ್ಲ, ಈಗಾಗಲೇ ಹೇಳಿದೆ. ಅದರಿಂದ ಎಚ್ಚರದಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಹೊಸದಾಗಿ ಒಂದು ವಿವಾದ ನಿಮ್ಮ ಹೆಸರಿಗೆ ಬರುವಂಥ ಸಾಧ್ಯತೆ,
ಹಾಗಾಗಿ ನಿಮ್ಮ ಹೆಸರಿಗೆ ಕಪ್ಪು ಮಸಿ ಬಳಿಯುವಂಥ ಪ್ರಯತ್ನ ಕೂಡ ನಿಮ್ಮ ಹಿತ ಶತ್ರುಗಳಿಂದ ನಡೀತಾ ಇದೆ. ಸ್ವಲ್ಪ ಎಚ್ಚೆತ್ತುಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಮನಸ್ಸಿಗೆ ಏನೋ ಒಂದು ಸಮಾಧಾನ. ಮಾಡಿದಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಪೂರ್ಣ ತೃಪ್ತಿ ಇಲ್ಲ ಅಂದರೂ ಕೂಡ ಎಲ್ಲೋ ಒಂದು ಕಡೆ ತೃಪ್ತಿಯ ಭಾವ ಕಾಣುವಂಥ ದಿನ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸಿಗೆ ಮನರಂಜನೆಗೆ ನೀವು ಮಾಡುವಂಥ ಪ್ರಯಾಣ ಪ್ರವಾಸ ಉತ್ತಮವಾದಂಥ ಫಲವನ್ನು ನಿಮಗೆ ತಂದುಕೊಡುತ್ತೆ. ಇನ್ನು ಆದಾಯದ ದೃಷ್ಟಿಯಿಂದ ಕೂಡ ಈ ದಿನ ಬಹಳ ಉತ್ತಮವಾಗಿದೆ. ನಿಮ್ಮ ಪ್ರೀತಿ ಪಾತ್ರರಿಂದ ಈ ದಿನ ಒಂದು ಒಳ್ಳೆಯ ಉಡುಗೊರೆಯನ್ನು ನೀವು ಪಡ್ಕೊಳ್ಳುವಂಥದ್ದು, ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಂಥವರಿಂದ ತುಂಬ ಸಪೋರ್ಟ್ ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಒಂಟಿಯಲ್ಲ, ನಿಮ್ಮ ಜೊತೆ ನಿಮಗೆ ಸಹಕರಿಸಲಿಕ್ಕೂ ಕೂಡ ನಿಮ್ಮ ಬಂಧು ಮಿತ್ರರು ಜೊತೆಯಲ್ಲಿರ್ತಾರೆ. ಹಾಗಾಗಿ ಒಂದು ಟೀಮ್ ವರ್ಕ್ ಮಾಡಲಿಕ್ಕೆ ಈ ದಿನ ಉತ್ತಮ ಅವಕಾಶಗಳು ಸಿಕ್ಕುವಂಥದ್ದು. ಇನ್ನು ಹಣಕಾಸಿನ ಏರಿಳಿತಗಳು ಯಾವಾಗಲೂ ನಿಮಗೆ ಇದ್ದಿದ್ದೆ. ಅಂತಹ ಏರಿಳಿತಗಳನ್ನು ಈ ದಿನ ಸ್ವಲ್ಪ ಸಮತೋಲನಕ್ಕೆ ತರುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಹಾಗಾಗಿ ನಿರಂತರವಾಗಿ ಇಷ್ಟೇ ಆದಾಯ ಸಿಕ್ಕತ್ತೆ ಅನ್ನುವಂಥ ಲೆಕ್ಕಾಚಾರ ಸರಿ ಇದೆ. ಹಾಗಾಗಿ ನೀವು ತೆಗೆದುಕೊಂಡಂಥ ತೀರ್ಮಾನ ಕೂಡ ಈ ದಿನ ತುಂಬ ಪ್ರಬುದ್ಧವಾಗಿರುತ್ತೆ. ಆದರೆ ಈ ದಿನ ಕುಟುಂಬ ಸದಸ್ಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಖರೀದಿ ಅಥವಾ ನೀವು ಯಾವುದೇ ವಸ್ತುಗಳನ್ನು ಖರೀದಿ ಮಾಡಲಿ ಮಾರಾಟ ಮಾಡಲಿ ಅದರಿಂದ ನಿಮಗೆ ತುಂಬ ಲಾಭ ಇದೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಅನವಶ್ಯಕವಾದಂಥ ಖರ್ಚುಗಳು ಬರುವಂಥ ಸಾಧ್ಯತೆ ಕೂಡ ಇದೆ. ಅದನ್ನು ಆದಷ್ಟು ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಮುನ್ನುಗ್ಗಿ ಮಾಡುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಜಾಸ್ತಿ ಇದೆ. ಹಾಗೆ ಮುನ್ನುಗ್ಗುವಂಥ ಒಂದು ಪ್ರಯತ್ನ, ಆ ಎಂಟರ್ಪ್ರೆನ್ಯೂರ್ಶಿಪ್ ಏನಿದೆ ಅದು ಈ ದಿನ ನಿಮಗೆ ತುಂಬ ಸಕ್ಸಸ್ಸನ್ನು ತರುತ್ತೆ. ಅದೇ ನಿಮಗೆ ಹೆಸರನ್ನು ತರುವಂಥದ್ದು. ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಕೂಡ ಮೀನಾಮೇಷ ಎಣಿಸದೆ ಆರಂಭ ಮಾಡಿಬಿಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಏಕೆಂದರೆ ದಿನ ಚೆನ್ನಾಗಿದೆ, ನಿಮಗೆ ತುಂಬ ಫೇವರಬಲ್ ಆಗಿರುವಂತಹ ದಿನ ಇದು. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಬಯಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೂ ಕೂಡ ಈ ದಿನದಲ್ಲಿ ಉತ್ತಮ ಅವಕಾಶಗಳು ಸಿಕ್ಕತ್ತೆ. ಅವಕಾಶಗಳು ಬಂದಾಗ ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 12ನೇ ಮನೆಯಲ್ಲಿ ಚಂದ್ರ. ಹಾಗಾಗಿ ಈ ದಿನದ ವಿದ್ಯಮಾನಗಳು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಇನ್ನು ವಿಶೇಷ ಪ್ರಯತ್ನಗಳೇನಿದೆ ಅದಕ್ಕೆ ನಿಮ್ಮ ಪ್ರೀತಿ ಪಾತ್ರರ ಬೆಂಬಲ ಬೇಕು. ಆದರೆ ಬೆಂಬಲವನ್ನು ಪಡ್ಕೊಳ್ಳಿಕ್ಕೂ ಕೂಡ ಈ ದಿನ ನಿಮಗೆ ಸಹಾಯಕವಾಗುವಂಥ ಸನ್ನಿವೇಶಗಳು ತುಂಬ ಕಡಿಮೆ ಇರುತ್ತೆ. ಇನ್ನು ಈ ದಿನ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು ಕೂಡ ಇದೆ. ಅದರಲ್ಲೂ ಅನಗತ್ಯವಾದಂಥ ವೆಚ್ಚಗಳು ಜಾಸ್ತಿ. ಅದನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಯಾವ ಕೆಲಸ ಆಗಬೇಕು, ಯಾವ ವಿಚಾರಗಳಿಗೆ ಮಾತ್ರ ನಿಮ್ಮ ಮನಸ್ಸಿರಬೇಕು, ಇದನ್ನು ಮೊದಲೇ ನೀವು ಲೆಕ್ಕಾಚಾರ ಮಾಡಿಕೊಳ್ಬೇಕಾಗತ್ತೆ. ಆದರೆ ಈ ದಿನ ನಿಮ್ಮ ಮನಸ್ಥಿತಿ ಪೂರ್ವ ಸಿದ್ಧತೆಯಲ್ಲಿ ಇರಲ್ಲ. ಕೆಲಸ ಆರಂಭ ಮಾಡ್ತೀರಿ, ನಂತರದಲ್ಲಿ ಅದರ ಬಗ್ಗೆ ಯೋಜನೆಯನ್ನು ರೂಪಿಸುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಆತುರವಾಗಿ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಒಂದು ತುಡಿತ, ಮನಸ್ಸು ಆ ರೀತಿಯಲ್ಲಿ ಚಂಚಲವಾಗಿರೋದ್ರಿಂದ ಈ ದಿನ ತಪ್ಪಾದ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಅವಕಾಶಗಳು ಜಾಸ್ತಿ ಇರುತ್ತೆ. ಇದನ್ನು ನೀವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾಗತ್ತೆ. ಇನ್ನು ನಿಮ್ಮ ಪರಿಶ್ರಮ ಜಾಸ್ತಿ ಇದೆ, ಎಫರ್ಟ್ ಜಾಸ್ತಿ, ಆದರೆ ಅದರಿಂದ ಬರುವಂಥ ಫಲಿತಾಂಶ ಮಾತ್ರ ತೀರಾ ಕಡಿಮೆ ಇರುತ್ತೆ. ಇದರಿಂದ ಕೆಲಸದಲ್ಲೇ ನಿರಾಸಕ್ತಿ ಉಂಟಾಗುತ್ತೆ, ಬೇಸರ ಉಂಟಾಗುತ್ತೆ, ಜೊತೆಗೆ ಕೆಲಸವನ್ನೇ ಅರ್ಧಕ್ಕೆ ನಿಲ್ಲಿಸುವಂಥ ಒಂದು ಮನಸ್ಸು ಕೂಡ ಆಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೈಲಾದ ಕೆಲಸಗಳನ್ನು ಮಾತ್ರ, ಅದರಲ್ಲೂ ನಿಮಗೆ ತೀರಾ ಅಗತ್ಯವಾಗಿರುವಂಥ ಕೆಲಸಗಳನ್ನು, 1-2 ಕೆಲಸಗಳನ್ನಷ್ಟೇ ಆರಂಭ ಮಾಡಿಕೊಳ್ಳಿ. ಆರಂಭ ಮಾಡಿದ ಕೆಲಸ ಪೂರ್ಣ ಆಗಬೇಕು, ಆ ರೀತಿಯಲ್ಲಿ ನೋಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಯಾವುದೇ ಒಂದು ಹೊಸ ವ್ಯವಹಾರಗಳನ್ನು ಆರಂಭ ಮಾಡುವಂಥದ್ದಾಗಲಿ ಅಥವಾ ಹಣಕಾಸಿನ ವಿಚಾರಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು, ಇನ್ನು ನಿಮ್ಮ ಬದುಕಿನ
ಒಂದು ನಿರ್ಧಾರಿತವಾದಂತಹ ಸನ್ನಿವೇಶದಲ್ಲಿ ನೀವು ಮಾಡುವಂತಹ ತೀರ್ಮಾನ, ಇದು ಯಾವುದಕ್ಕೂ ಕೂಡ ಈ ದಿನ ನೀವು ಒಪ್ಪಿಗೆಯನ್ನು ಕೊಡಬೇಡಿ. ಅಂದರೆ ಅಂಥ ಪ್ರಯತ್ನಗಳನ್ನು ಮುಂದೂಡುವಂಥದ್ದು ಉತ್ತಮ. ಈ ದಿನ ನಿಮಗೆ ಅಷ್ಟೊಂದು ಗ್ರಹಗತಿಗಳು ಫೇವರಬಲ್ ಆಗಿಲ್ಲ. ಅದಕ್ಕಾಗಿಯೇ ಪ್ರತಿಯೊಂದು ವಿಚಾರದಲ್ಲೂ ಕೂಡ ತುಂಬ ಕಷ್ಟಪಡ್ತೀರಿ. ಅದಕ್ಕಾಗಿಯೇ ಸ್ವಲ್ಪ ತಾಳ್ಮೆಯಿಂದ ಇರಿ, ಸಹನೆಯಿಂದ ಇರಿ. ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡುವಂಥ ಸಂದರ್ಭಕ್ಕೆ ಹೋಗಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.